ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋನ ನೀವೆಲ್ಲರೂ ಆಲ್ಮೋಸ್ಟ್ 1.5 ವರ್ಷಕ್ಕಿಂತ ಜಾಸ್ತಿಯಿಂದ ಕೇಳ್ತಾ ಇದ್ದೀರಾ. ನಾನು ಲಾಸ್ಟ್ ನಂದು ಬರ್ತ್ ಸ್ಟೋರಿ ವ್ಲಾಗ್ ಹಾಕ್ದಾಗಿಂದಾನು ಇವತ್ತಿನವರೆಗೂ ನಂಗೆ ಮೆಸೇಜಸ್ ಬರ್ತಾನೆ ಇರುತ್ತೆ. ಅರ್ಪಿತಾ, ನಿಮ್ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ಮಾತಾಡಿ, ಅಥವಾ ಇವಾಗ ನೌ ದಟ್ ಐ ಹ್ಯಾವ್ ಸ್ಟಾಪ್ ಫೀಡಿಂಗ್, ನಿಮ್ ವೀನ್ ಆಫ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ನೌ ಐ ಫೀಲ್ ಇಟ್ಸ್ ದಿ ರೈಟ್ ಟೈಮ್. ಯಾಕಂದ್ರೆ ಆಲ್ಮೋಸ್ಟ್ 1 ವರ್ಷ 7.5 ತಿಂಗಳು ನನ್ನ ಮಗಳಿಗೆ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್ ಮಾಡಿದ್ದೀನಿ. ಅಂಡ್ ಇವಾಗ 1.5 ತಿಂಗಳಾಯ್ತು ಹಾಲು ಕುಡ್ಸೋದು ಬಿಡಿಸಿ. ಸೊ ನಾವು ಐ ಫೀಲ್ ಐ ಆಮ್ ರೆಡಿ ಟು ಟಾಕ್ ಅಬೌಟ್ ಇಟ್. ಸೊ ಲೆಟ್ಸ್ ಗೆಟ್ ಇಟ್ ನೋ ದ ವಿಡಿಯೋ. ಬಟ್ ಅದಕ್ಕೂ ಮುಂಚೆ ಐ ವಾಂಟ್ ಟು ಕ್ಲಾರಿಫೈ ಒನ್ ಥಿಂಗ್. ನಾನು ಗೈನಕಾಲಜಿಸ್ಟ್ ಅಲ್ಲ, ಚಿಲ್ಡ್ರನ್ ನ್ಯೂಟ್ರಿಷನಿಸ್ಟ್ ಅಲ್ಲ, ಪೀಡಿಯಾಟ್ರಿಷಿಯನ್ ಅಲ್ಲ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಅಲ್ಲ. ಸೊ ನಾನು ಈ ವಿಡಿಯೋಲಿ ಏನೇ ಮಾತಾಡಿದ್ರು ಇಟ್ ಇಸ್ ಪ್ಯೂರ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಂಡ್ ನನ್ನ ಜರ್ನಿ ಮಾತ್ರ. ಸೊ ನೀವು ಇದರಿಂದ ಏನೇ ಕಲಿಯೋದಿದ್ರು ಡೆಫಿನೆಟ್ಲಿ ಕಲೀರಿ. ಬಟ್ ಏನೇ ಡಿಸಿಷನ್ ತಗೊಳ್ಬೇಕು ಅಂತ ಅಂದ್ರೂ ಪ್ಲೀಸ್ ಟೇಕ್ ಕೇರ್ ಡಾಕ್ಟರ್ಸ್ ಪರ್ಮಿಷನ್. ಅದಾದ್ಮೇಲೆ ಗೋ ಅಹೆಡ್ ಅಂತ ಹೇಳ್ತೀನಿ. ಸೊ ವಿತ್ ದಟ್ ಬೀಯಿಂಗ್ ಸೆಡ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಟು ಬಿಗಿನ್ ವಿತ್, ನನ್ನ ಡೆಲಿವರಿಗೂ ಮುಂಚೆ ಇಂದ ಶುರು ಮಾಡೋಣ. ಯಾಕಂದ್ರೆ ನಂಗೆ ಡೆಲಿವರಿ ಆಗಿದ್ದು 39 ವೀಕ್ಸ್ 3 ಡೇಸ್ಗೆ. ಬಟ್ ಒಂದು ವಾರದ ಮುಂಚೆನೆ ನಂಗೆ ಮಿಲ್ಕ್ ಪ್ರೊಡಕ್ಷನ್ ಶುರು ಆಗಿತ್ತು. ಇದು ಎಲ್ರಿಗೂ ಆಗಲ್ಲ, ಬಟ್ ಕೆಲವೊಬ್ರಿಗೆ ಆಗುತ್ತೆ ಅಂತ ನನ್ನ ಡಾಕ್ಟರ್ ಹೇಳಿದ್ರು. ಇಟ್ ಇಸ್ ಆಲ್ಸೋ ಸಿಂಪ್ಟಮ್ ಆಫ್ ಡೆಲಿವರಿ ಅಂತ. ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ವೈಟ್ ಪಾರ್ಟಿಕಲ್ಸ್ ತರ ಅನಿಸ್ತು ನಿಪ್ಪಲ್ ಮೇಲೆ. ಅದಾದ್ಮೇಲೆ ಲಿಕ್ವಿಡ್ ಲೀಕ್ ಆಗೋದು ಶುರು ಆಯ್ತು. ನನ್ನ ಇನ್ನರ್ಸ್ ಎಲ್ಲ ವೆಟ್ ಆಗ್ತಾ ಇತ್ತು. ನನಗೆ ವಾಟ್ ಇಸ್ ದಿಸ್ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ತರ ಅನಿಸ್ತಾ ಇತ್ತು. ಅಂಡ್ ಡೆಲಿವರಿ ಆದ್ಮೇಲೆ ಐ ವಾಸ್ ವೆರಿ ಶ್ಯೂರ್, ವೆರಿ ಪರ್ಟಿಕ್ಯುಲರ್ ದಟ್ ಫಸ್ಟ್ ಹಾಲು ನಾನೇ ಕುಡಿಸ್ಬೇಕು ನನ್ನ ಮಗುಗೆ. ಯಾಕೆಂದ್ರೆ ಆ ಕೊಲೆಸ್ಟ್ರಮ್ ಅಂತ ಏನ್ ಹೇಳ್ತಾರೆ ತಾಯಿ ಹಾಲು, ಅದು ತುಂಬಾ ಪ್ರೆಷಿಯಸ್ ಮಕ್ಳಿಗೆ. ಸೊ ಹಾಲು ಕುಡಿಸ್ಬೇಕು ಅಂಡ್ ಆಲ್ಸೋ ಆ ಕನೆಕ್ಷನ್ ಬಿಲ್ಡ್ ಆಗುತ್ತೆ ಅಂತೆಲ್ಲ. ಸೊ ನಾನು ಅನ್ಕೊಂಡಿದ್ದೆ ಮಗು ಹುಟ್ಟಿದ ತಕ್ಷಣ ಎತ್ತಿ ನನ್ನ ಮೇಲೆ ಹಾಕ್ತಾರೆ ಅಂಡ್ ನಾನು ಹಾಲು ಕುಡಿಸ್ಬೋದು ಅಂತೆಲ್ಲ. ಬಟ್ ಇಟ್ ಡಿಡ್ಂಟ್ ಹ್ಯಾಪನ್ ದಟ್ ವೇ. ಯಾಕೆಂದ್ರೆ ನಾನು ಆಲ್ಮೋಸ್ಟ್ 26 hours ಲೇಬರ್ ಅಲ್ಲಿ ಇದ್ದೆ. ಅಂದ್ರೆ ಹಿಂದಿನ ದಿನ ನಾನು 3-3:30 ರಾತ್ರಿ, ಅಂದ್ರೆ ಬೆಳಗಿನ ಜಾವ ನಂಗೆ ಪೇನ್ ಶುರು ಆಗಿದ್ದು. ಅಂಡ್ ನೆಕ್ಸ್ಟ್ ಡೇ 5 ಗಂಟೆಗೆ ಪಾಪು ಹುಟ್ಟಿದ್ದು, ನಾರ್ಮಲ್ ಡೆಲಿವರಿ ಆಗಿದ್ದು. ಸೊ ಅಷ್ಟೊತ್ತು ಪುಷ್ ಎಲ್ಲ ಮಾಡಿ ಆಗಿದ್ರಿಂದ ಪಾಪುಗೆ ಸ್ವಲ್ಪ ಸಫಕೇಶನ್ ಆಗಿತ್ತು. ಅಂಡ್ ಅವಳು ಹುಟ್ಟಿದ ತಕ್ಷಣ ಡೈರೆಕ್ಟ್ NICUಗೆ ಶಿಫ್ಟ್ ಮಾಡ್ಬಿಟ್ರು. ಅಭಿ ಒಬ್ಬನೇ ಪಾಪುನ್ ನೋಡಿದ್ದು, ನಾವ್ ಯಾರು ಪಾಪುನ್ ನೋಡಿರ್ಲಿಲ್ಲ. ಬಿಕಾಸ್ ಎಲ್ಲ ಹರಿಬರಿಲಾಯ್ತು. ಅಂಡ್ ಹಂಗಂತ ಏನು ಎಮರ್ಜೆನ್ಸಿ ಅಂತ ಇಲ್ಲ, ಡಾಕ್ಟರು ಅದನ್ನೇ ಹೇಳಿದ್ದು, ಏನು ಪ್ರಾಬ್ಲಮ್ ಅಂತ ಇಲ್ಲ. ಬಿಕಾಸ್ ಅಷ್ಟೊತ್ತು ಲೇಬರ್ ಅಲ್ಲಿ ಇದ್ದಿದ್ರಿಂದ ಮಗುಗ್ ಸ್ವಲ್ಪ ಸಫಕೇಶನ್ ಆಗಿರುತ್ತೆ. ಒಂದ್ ಸ್ವಲ್ಪ ಹೊತ್ತು ಆಕ್ಸಿಜನ್ ಮಾಸ್ಕ್ ಅಲ್ಲಿ ಇಟ್ಬಿಟ್ಟು 1 or 2 hours ಅಂಡ್ ದೆನ್ ಶೀಲ್ ಬಿ ಫೈನ್, ನಾವು ಕಳಿಸ್ಕೊಡ್ತೀವಿ ಪಾಪುನ ಅಂತ. ಬಟ್ ನನಗೆ ಕ್ವೆಶ್ಚನ್ ಇದ್ದಿದ್ದು ಮತ್ತೆ ಹಾಲು ಕುಡ್ಸೋದ್ ಹೆಂಗೆ. ಸೊ ಡಾಕ್ಟರ್ನ ಅಲ್ಲೇ ಕೇಳಿದೆ, ಇವಾಗ ಪಾಪುಗ್ ಹಾಲು ಕುಡಿಸ್ಬೇಕಲ್ಲ ಹೆಂಗೆ ಅಂತ. ಇಲ್ಲ, ನಿಮ್ ಹಾಲು ತಗೊಂಡ್ ಹೋಗ್ತೀವಿ ಅಂತ ಹೇಳಿದ್ರು. ನನ್ಗೆ ಕೆಳಗಡೆ ಸ್ಟಿಚ್ ಮಾಡ್ತಾ ಇದಾರೆ ಅಂಡ್ ಮೇಲ್ಗಡೆ ಹಾಲ್ನ ಸ್ಕ್ವೀಸ್ ಔಟ್ ಮಾಡ್ಬಿಟ್ಟು ಒಂದು ಸ್ಪೂನ್ ಅಲ್ಲಿ, ಅದಾದ್ಮೇಲೆ ಪಾಪುಗೆ ಸಿರಂಜ್ ಬರ್ತಲ್ಲ, ಸಿರಂಜ್ ಅಲ್ಲಿ ಕುಡಿಸ್ತಾ ಇದ್ರು. ಬಿಕಾಸ್ NICUಗೆ ಅಭಿ ಮತ್ತೆ ನಾನು ಬಿಟ್ಟು ಇನ್ಯಾರು ಹೋಗಂಗಿರ್ಲಿಲ್ಲ, ಅಂದ್ರೆ ಆಬ್ವಿಯಸ್ಲಿ ಡಾಕ್ಟರ್ಸ್ ಬಿಟ್ರೆ. ಸೊ ಅದಾದ್ಮೇಲೆ ಎವ್ರಿ 1 hour ಅವರು ಹಂಗೆ ಹಾಲ್ ತಗೊಂಡ್ ಕಲೆಕ್ಟ್ ಮಾಡ್ಕೊಂಡು ನನ್ನ ಹತ್ರ ಹೋಗ್ಬಿಟ್ಟು ಪಾಪುಗೆ ಕೊಡ್ತಾ ಇದ್ರು. ಅರೌಂಡ್ 1 o'clock in the afternoon ಅವ್ರು ಹೇಳಿದ್ರು ನಾನು ಹೋಗಿ ಪಾಪುಗ್ ಡೈರೆಕ್ಟ್ ಆಗಿ ಫೀಡ್ ಮಾಡ್ಬೋದು. ಬಿಕಾಸ್ ನಾವು ಶೀಸ್ ಆಲ್ ಗುಡ್ ಟು ಗೋ. ಬಟ್ ಸ್ವಲ್ಪ ಅದೇನೇನೋ ಇದಿರುತ್ತಲ್ವಾ, ಪ್ರೊಸೀಜರ್ಸ್ ಇರುತ್ತೆ ಅಲ್ವಾ, ಏನು ಬಿಲ್ ಪೇ ಮಾಡ್ಬೇಕು, NICUದು ಎಲ್ಲ ಪೇಪರ್ಸ್ ಎಲ್ಲ. ಸೊ ಆ ಟೈಮ್ ಆಗೋ ತನಕ ಆ ಟೈಮಲ್ಲಿ ಹಾಲು ಕೊಡ್ಬೇಕಿತ್ತು. ಸೊ ಅವರು ಮತ್ತೆ ಅದ್ರಲ್ಲೇ ಕೊಡೋದ್ಕಿಂತ ಪಾಪು ಹೆಂಗಿದ್ರು ಎದ್ದಿದ್ದಾಳೆ, ನೀವೇ ಬಂದು ಕುಡಿಸಿ ಅಂತ ಹೇಳಿದ್ರು. ಸೊ NICU ಫಸ್ಟ್ ಟೈಮ್ ಹೋಗಿ ಚೇರ್ ಮೇಲೆ ಕುತ್ಕೊಂಡೆ, ಪಾಪುನ್ ಕೊಟ್ರು. ಅವಾಗ್ಲೇ ಫಸ್ಟ್ ಟೈಮ್ ನಾನು ಅವಳನ್ನ ಎತ್ಕೊಂಡಿದ್ದು. ಅಂಡ್ ಮಲಗಿದ್ಲು ಆಕ್ಚುಲಿ ಅವಳು ನಾನು ಹೋದಾಗ. ಅಂಡ್ ನರ್ಸ್ ಅಲ್ಲಿ ಫಟ್ ಅಂತ ಕಾಲ್ ಮೇಲೆ ನೋಡಿದ್ರು, ಆಯ್ತಾ, ಕುಯ್ಯೋ ಅಂತ ಎದ್ಬಿಡ್ತು. ನನಗೆ ಒಂಥರ ಕ್ಯೂಚ್ದಂಗ್ ಆಗೋಯ್ತು ಹೊಟ್ಟೆ ಎಲ್ಲ, ಯಾಕೆ ಹಿಂಗ್ ಹೊಡಿತಾ ಇದಾರೆ ಅಂತ. ಬಿಕಾಸ್ ನಮಗೂ ಗೊತ್ತಿರಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಅವ್ರನ್ನ ಯಾಕೆ ಇಷ್ಟು ಜೋರಾಗಿ ಹೊಡಿದ್ರಿ ಅಂತ ಕೇಳಿದೆ. ದೆನ್ ನರ್ಸ್ ಹೇಳಿದ್ರು, ಇಲ್ಲ ಮಕ್ಳನ್ನ ಹೆಬ್ರಿಸ್ಬೇಕಂದ್ರೆ ಹಂಗೆ, ಅವ್ರದ್ದೇನ್ ಜೋರಾಗಿ ಹೊಡ್ದಿಲ್ಲ, ನಮ್ಗೆ ಹಂಗ ಅನ್ಸುತ್ತಲ್ವಾ. ಸೊ ಹಂಗೆ ಹೇಳಿದ್ರು. ಅದಾದ್ಮೇಲೆ ಶಿ ಟಾಟ್ ಮೀ ಹೆಂಗೆ ಲ್ಯಾಚ್ ಮಾಡ್ಸೋದು ಹಂಗೆ ಎಲ್ಲ ಅಂತ. ಅಂಡ್ ಫಸ್ಟ್ ಟ್ರೈಯಲ್ಲೇ ಶಿ ಲ್ಯಾಚ್ಡ್ ಇಟ್ ವೆಲ್. ಸೊ ಅದಾಯ್ತು. ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಎವ್ರಿ 2 hours ನರ್ಸೇ ಬಂದ್ಬಿಟ್ಟು ಲ್ಯಾಚ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಸ್ವಲ್ಪ ನನಗೂನು ಫಸ್ಟ್ ಡೇ ಆ ನ್ಯಾಕ್ ಗೊತ್ತಾಗ್ತಾ ಇರ್ಲಿಲ್ಲ, ಬಟ್ ಓವರ್ ದ ಡೇಸ್ ಗೊತ್ತಾಗ್ತಾ ಇತ್ತು. ಆದ್ರೆ ಫಸ್ಟ್ ರಾತ್ರಿ ವಾಸ್ ಒನ್ ಆಫ್ ದಿ ವರ್ಸ್ಟ್ ಅಂತ ಹೇಳಕ್ಕಾಗಲ್ಲ. ಬಟ್ ಒಂಥರ ಇವಾಗ್ಲೂ ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ, ಆ ತರ ಎಕ್ಸ್ಪೀರಿಯನ್ಸ್. ಸೊ ಏನಾಯ್ತು ಅಂತಂದ್ರೆ ಎವ್ರಿ 2 hours ಹಾಲು ಕುಡಿಸ್ಬೇಕಲ್ಲ. ಸೊ ನಾನು ಬೆಲ್ ರಿಂಗ್ ಮಾಡಿದೆ, ನರ್ಸ್ ಬಂದ್ರು.
ಅಭಿ ಒಳಗಡೆ ರೂಮಲ್ಲಿ ಅಂದ್ರೆ ನಮ್ದು ಹಾಸ್ಪಿಟಲ್ ರೂಮಲ್ಲಿ 2 ರೂಮ್ ಇತ್ತು ಅಟ್ಯಾಚ್ಡ್. ಸೊ ಅವ್ನು ಒಂದ್ ರೂಮಲ್ಲಿ ನಿದ್ದೆ ಮಾಡ್ತಾ ಇದ್ದ. ಆಂಟಿ ಅಲ್ಲಿ ನನ್ನ ಬೆಡ್ ಪಕ್ಕ ಇನ್ನೊಂದು ಬೆಡ್ ಇತ್ತಲ್ಲ, ಅಲ್ಲಿ ನಳಿ ಆಂಟಿ ನಿದ್ದೆ ಮಾಡ್ಬಿಟ್ಟಿದ್ರು ಫುಲ್ಲು. ಐ ಥಿಂಕ್ ಇಟ್ ವಾಸ್ ಅರೌಂಡ್ 2:30 ಹಂಗೆ ಮಿಡ್ ನೈಟ್. ಅಂಡ್ ಅವ್ರು ಬಂದ್ರು. ನನಗೆ ಬೆಡ್ ಮೇಲೆ ಕೂತ್ಕೊಂಡು ಫೀಡ್ ಮಾಡ್ಸಕ್ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತ ಅಂದ್ರೆ, ಒಂದು ನನಗೆ ಲೋವರ್ ಬ್ಯಾಕ್ ಪೇನ್ ಇತ್ತು ಡೆಲಿವರಿ ಆದ್ಮೇಲೆ, ಎಪಿಡ್ಯೂರಲ್ ಎಲ್ಲ ಕೊಟ್ಟಿರ್ತಾರಲ್ಲ. ಅಂಡ್ ಆಲ್ಸೋ ನನಗೆ ಫ್ಲಾಟ್ ನಿಪ್ಪಲ್ ಇರೋದು. ಸೊ ನನಗೆ ಬೆಡ್ ಮೇಲೆ ಕೂತ್ಕೊಂಡು ಆ ಪೊಸಿಷನ್ ಅಲ್ಲಿ ಕುಡ್ಸಕ್ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಅವ್ರೇನ್ ಹೇಳಿದ್ರು, ಸೋಫಾ ಮೇಲೆ ಕೂತ್ಕೊಂಡು, ಸೋಫಾ ಅಲ್ಲ ರಿಕ್ಲೈನರ್ ಇತ್ತು, ನಾನು ಬೆಳಗ್ಗೆ ನಾನು ರಿಕ್ಲೈನರ್ ಮೇಲೆ ಕೂತ್ಕೊಂಡು ಕುಡಿಸ್ತಾ ಇದ್ದಿದ್ದು. ಸೊ ಅವ್ರು ನೀಟಾಗಿ ರಿಕ್ಲೈನರ್ ಮೇಲೆ ಕೂರಿಸಿ 2 ಪಿಲ್ಲೋ ನೀಟಾಗಿ ಅಡ್ಜಸ್ಟ್ ಮಾಡ್ಬಿಟ್ಟು, ಮಗು ಇನ್ನು ಪುಟ್ಟದಾಗಿರುತ್ತಲ್ಲ, ನೀಟಾಗಿ ಪಿಲ್ಲೋ ಅಡ್ಜಸ್ಟ್ ಮಾಡ್ಬಿಟ್ಟು ಮಗುನ್ ಕೊಟ್ರು. ನೀಟಾಗಿ ಲ್ಯಾಚ್ ಮಾಡಿದ್ಲು, ಅವಳು ಕುಡಿತಾ ಇದ್ಲು. ಅಂಡ್ ಅವ್ಳು ಕುಡಿತಾ ಇದ್ದಾಳಲ್ಲ ಅನ್ಬಿಟ್ಟು ನರ್ಸು ಹೊರಟ್ಬಿಟ್ರು. ಆಮೇಲೆ ಆಗಿದ್ದು ಕತೆ, ಅವಳು ಹಾಲೆಲ್ಲ ಕುಡ್ದು ನಿದ್ದೆ ಮಾಡ್ಬಿಟ್ಟಿದೆ ಮಗು. ಇವಾಗ ನಾನು ಎದೊಳ್ಬೇಕು, ನನಗೆ ಎದೊಳಕ್ ಆಗ್ತಾ ಇಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿದ್ರೆ ರಿಕ್ಲೈನರ್ ಯೂಶಲಿ ಸೋಫಾ ಅಂದ್ರೆ ಒಳಗೆ ಹೋಗ್ಬಿಟ್ಟಿರ್ತೀವಲ್ವಾ, ಫುಲ್ ಹಂಗಿದೆ. ನಾನು ಇವಾಗ ಎದೊಳ್ಬೇಕು ಅಂದ್ರೂ 2 ಕೈ ಪ್ರೆಷರ್ ಕೊಟ್ಟು ಹಿಂಗೆ ಎದೊಳ್ಬೇಕು. ಬಟ್ ಕೈಯಲ್ಲಿ ಮಗು ಇದೆ ಅಂಡ್ ನಂಗೆ ಸಿವಿಯರ್ ಬ್ಯಾಕ್ ಪೇನು, ಆಗ್ತಾನೆ ಇಲ್ಲ ಮೂವ್ ಮಾಡಕ್ಕೆ. ಫೋನ್ ಬೇರೆ ಬೆಡ್ ಮೇಲಿದೆ. ಅಬಿನ್ ಕೂಗ್ತಾ ಇದೀನಿ, ನಳಿ ಆಂಟಿನ್ ಕೂಗ್ತಾ ಇದೀನಿ, ಇಬ್ರು ಫುಲ್ ಗೊರಕೆ ಹೊಡಿತಾ ಇದಾರೆ. ಕಣ್ಣಲ್ಲಿ ನೀರ್ ಲಿಟ್ರಲಿ ತೊಟ್ಟಿಡ್ತಾ ಇದೆ ನನಗೆ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಫುಲ್ ಸಿವಿಯರ್ ಪೇನು. ಅದಾದ್ಮೇಲೆ ಅಂದ್ರೆ ಟೈಲ್ ಬೋನ್ ಹತ್ರ ಪೇನ್ ಬಂದ್ಬಿಟ್ಟಿದೆ. ಚೂರ್ ಚೂರೆ ಜರ್ಕೊಂಡ್ ಮುಂದೆ ಬಂದು ಹಂಗೋ ಹಿಂಗೋ ಸಾಹಸ ಮಾಡಿ ಒಂದು 15-20 ನಿಮಿಷ ತಗೊಂಡು ಎದ್ದು ಹೋಗಿ ಮಗುನ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಹತ್ತೆ ಬಿಕಾಸ್ ಆ ಪೇನ್ ಅಷ್ಟು ಸಿವಿಯರ್ ಆಗೋಯ್ತು ನನಗೆ. ಕೆಲವೊಂದ್ಸತಿ ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಮೈ ಸೆಲ್ಫ್ ಫಾರ್ ಹ್ಯಾಂಡಲಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಆಲ್ ಬೈ ಮೈ ಸೆಲ್ಫ್ ಅಂತ. ಅವತ್ತಿಂದು ದಿನ ರಾತ್ರಿ ಇನ್ನೂ ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ, ಹಂಗಾಯ್ತು. ಸೊ ಅದಾಗಿ ನೆಕ್ಸ್ಟ್ ಡೇ ವಿ ಗಾಟ್ ಟು ನೋ ದಟ್ ಪಾಪುಗೆ ಜಾಂಡಿಸ್ ಇದೆ. ಸೊ ಬ್ಲೂ ಲೈಟ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಸೊ ಬ್ಲೂ ಲೈಟ್ ಅಲ್ಲಿ ಇಟ್ಟಿದ್ರು. ಡಾಕ್ಟರ್ ಹೇಳಿದ್ದು ಪದೇ ಮಗುನ ಬ್ಲೂ ಲೈಟ್ ಇಂದ ತೆಗೆದು ಹಾಲು ಕುಡಿಸ್ಬೇಡಿ. ಯಾಕೆ ಅಂತಂದ್ರೆ ಮಗು ಹೊಸ ಮಗು ಅಲ್ವಾ, ಅದು ಕಲಿತಾ ಇರುತ್ತೆ, ಜಾಸ್ತಿ ಹೊತ್ತು ಹಾಲು ಕುಡಿಯುತ್ತೆ, ಅದಕ್ಕೇನು ಗೊತ್ತಿರಲ್ಲ ಸಕ್ ಮಾಡಕ್ಕೆ. ಸೊ ಅದಕ್ಕೆ ಅವರು ಪದೇ ನೀವು ಎತ್ತುತ್ತಾ ಇದ್ರೆ ಲೈಟ್ ಇಂದ ಪ್ರಾಬ್ಲಮ್ ಆಗುತ್ತೆ. ಸೊ ನೀವೇ ಪಂಪ್ ಮಾಡ್ಬಿಟ್ಟು ಅಲ್ಲೇ ಒಳಗಡೆನೆ ಫೀಡಿಂಗ್ ಬಾಟ್ಲಲ್ಲಿ ಕುಡಿಸಿ ಅಂತ. ಸೊ ಫಸ್ಟ್ ಅವರಲ್ಲಿ ಮ್ಯಾನ್ಯುಯಲ್ ಪಂಪ್ ಕೊಟ್ಟರು, ಹಾಸ್ಪಿಟಲ್ ಅವ್ರಿಗೆ. ಅಲ್ಲಿ ಎಷ್ಟೊತ್ತಂತ ಪಂಪ್ ಮಾಡೋದು ಕಷ್ಟ ಆಗತ್ತೆ ಅನ್ಬಿಟ್ಟು ಅಭಿ ಫಿಲಿಪ್ಸ್ದು ಎಲೆಕ್ಟ್ರಿಕ್ ಪಂಪ್ ತಗೊಂಡ್ ಬಂದ. ಅದ್ರಲ್ಲಿ ಪಂಪ್ ಮಾಡ್ಕೊಟ್ರೆ ಮೇಡಮ್ ಫೀಡಿಂಗ್ ಬಾಟಲ್ ತಗೋತಾ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು ಫೀಡಿಂಗ್ ಬಾಟಲ್ ತಗೋತಾ ಇಲ್ಲ, ಅಳ್ತಾ ಇದ್ದಾಳೆ, ಉಗಿತಾ ಇದ್ದಾಳೆ. ಸೊ ವಿ ಡಿಂಟ್ ಹ್ಯಾವ್ ಎನಿ ಚಾಯ್ಸ್. ಮಗುನ್ ತೆಗೆದ್ಬಿಟ್ಟು ನಾನೇ ಫೀಡ್ ಮಾಡಿಸ್ಬೇಕಾಗಿತ್ತು. ತುಂಬಾ ಸತಿ ಟ್ರೈ ಮಾಡಿದ್ವಿ, ಪಂಪ್ ಮಾಡಿ ಹಾಲು ಚೆಲ್ಲೋದು ವೇಸ್ಟ್ ಆಗ್ತಾ ಇದೆ, ಯಾಕಂದ್ರೆ ಅವಳು ಕುಡಿತಾ ಇಲ್ಲ. ಹಿಂಗಾಯ್ತು. ಸರಿ ಆಯ್ತು, ಇನ್ನೇನ್ ಮಾಡಕ್ಕಾಗಲ್ಲ ಅಂತ ನಾನೇ ಫೀಡ್ ಮಾಡಿಸ್ತಾ ಇದ್ದೆ. ಅದಾಗಿ ನೆಕ್ಸ್ಟ್ ಡೇ, ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್ ಡೇ ನಮ್ಗೆ ಇದಿತ್ತು, ಲ್ಯಾಕ್ಟೇಷನ್ ಕನ್ಸಲ್ಟೇಷನ್ ಇತ್ತು ಹಾಸ್ಪಿಟಲ್ ಅಲ್ಲೇ, 1 hour ಸೆಷನ್ ಅದು. ಸೊ ಪಾಪುನ ನಮ್ನ ಯಾರ್ಯಾರಿಗಲ್ಲಿ ಒಂದು 5-6 ಜನ ಡೆಲಿವರಿ ಆಗಿತ್ತು, ಅವ್ರನ್ನೆಲ್ಲ ಕೂರಿಸ್ಕೊಂಡು 1 hour ಸೆಷನ್ ಹೆಂಗೆ ಫೀಡ್ ಮಾಡಿಸ್ಬೇಕು, ಏನು ಎತ್ತ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನೀವೇನಾದ್ರೂ Cloud9 ಹಾಸ್ಪಿಟಲ್ ಅಲ್ಲಿ ಡೆಲಿವರ್ ಮಾಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಟೇಕ್ ದಿಸ್ ಲ್ಯಾಕ್ಟೇಷನ್ ಸೆಷನ್. ಐ ಥಿಂಕ್ ಇದು ಪ್ಯಾಕೇಜ್ ಅಲ್ಲಿ ತಗೋಬೇಕು ಅಂತ ಅನ್ಸುತ್ತೆ. ಸೊ ಅದು ನೋಡ್ಕೊಂಡು ತಗೊಳ್ಳಿ. ಅಂಡ್ ಡಾಕ್ಟರ್ ವಲ್ಲಿ ಅಂತ, ಡಾಕ್ಟರ್ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಅವರು, ವಲ್ಲಿ ಅಂತ. ಶಿ ವಾಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹರ್, ಬಿಕಾಸ್ ಅವರಿಂದ ನನಗೆ ಆಕ್ಚುಲಿ ನಂದು ಜರ್ನಿ ತುಂಬಾ ಈಸಿ ಆಯ್ತು. ಅಂಡ್ ಫೋನ್ ನಂಬರ್ ಕೂಡ ಕೊಟ್ಟಿದ್ರು, ಏನೇ ಇದ್ರೂ ಯು ಕ್ಯಾನ್ ಗಿವ್ ಮಿ ಅ ಕಾಲ್, ಐ ವಿಲ್ ಹೆಲ್ಪ್ ಯು ಔಟ್ ಅಂತ. ಸೊ ಅದಾದ್ಮೇಲೆ ಅಲ್ಲಿಂದ ಒಂದಷ್ಟು ಕಲಿತೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಎಲ್ಲ. ಅದಾದ್ಮೇಲೆ ಡಿಸ್ಚಾರ್ಜ್ ಆಯ್ತು, ಮನೆಗೆ ಬಂದ್ವಿ, ಹಂಗೆ ಕಂಟಿನ್ಯೂ ಆಯ್ತು. ನಾನು ಕುತ್ಕೊಂಡೆ ಹಾಲು ಕುಡಿಸ್ತಾ ಇದ್ದೆ, ಬಿಕಾಸ್ ನಂಗೆ ಮಲ್ಕೊಂಡು ಹಾಲು ಕುಡ್ಸಕ್ಕೆ ಸಿಕ್ಕಾಬಟ್ಟೆ ಭಯ ಆಯ್ತು. ಮಗು ಇನ್ನು ಪುಟ್ಟದಿರುತ್ತಲ್ಲ. ಸೊ ಕೂತು ಏನಾಯ್ತು, ನೈಟ್ ಎಲ್ಲ ನಾನೇ ನೋಡ್ಕೋಬೇಕು ಮಗುನ. ಬೆಳಗ್ಗೆ ಅಂದ್ರೆ ಆಲ್ಮೋಸ್ಟ್ 90% ಆಫ್ ದ ಟೈಮ್ ನಾನೇ ಮಗುನ್ ನೋಡ್ಕೋತಾ ಇದ್ದಿದ್ದು. ಸ್ಪೆಷಲಿ ಥ್ರೂ ಔಟ್ ದ ನೈಟ್ 100% ನಾನೇ ನೋಡ್ಕೋತಾ ಇದ್ದಿದ್ದು. ಸೊ ಕೂತು ಏನಾಯ್ತು, ಫುಲ್ ಲೋವರ್ ಬ್ಯಾಕ್ ಪೇನ್ ಜಾಸ್ತಿ ಆಗತ್ ಶುರು ಆಯ್ತು. ಸೊ ದಟ್ ಇಸ್ ವೆನ್ ನಳಿ ಆಂಟಿ ಹೇಳೋದ್ ಶುರು ಮಾಡಿದ್ರು. ನಾವೆಲ್ಲ ಮಲ್ಕೊಂಡೇ ಕುಡ್ಸಿದ್ದು, ಮಲ್ಕೊಂಡ್ ಕುಡ್ಸು ಅಂತ. ನಾನು ವಾಸ್ ಲೈಕ್ ಓಕೆ ಫೈನ್, ಟ್ರೈ ಮಾಡೋಣ ಅಂತ. ಅರೌಂಡ್ 1.5 months ಇರುವಾಗ ಮಲ್ಕೊಂಡ್ ಕುಡ್ಸೋಕ್ ಶುರು ಮಾಡಿದೆ. ಏನಾಯ್ತು ಅಂತಂದ್ರೆ, ಬೆಡ್ ಅಲ್ಲಿ ರೈಟ್ ಸೈಡ್ ಕಾರ್ನರ್ ನಾನ್ ಮಲ್ಗೋದು. ಸೊ ಮಗು ಮಧ್ಯ ಮಲಗಿರ್ತಾ ಇತ್ತಲ್ವಾ, ನಾನು ಯಾವಾಗ್ಲೂ ಹಿಂಗ್ ತಿರ್ಕೊಂಡು ಕುಡಿಸ್ತಾ ಇದ್ದೆ ನೈಟ್ ಎಲ್ಲ. ಸೊ ಏನಾಗ್ತಾ ಇತ್ತು, ಜಾಸ್ತಿ ಹೊತ್ತು ನೈಟ್ ಲೆಫ್ಟ್ ಸೈಡ್ ಫೀಡ್ ಮಾಡ್ತಾ ಇದ್ದೆ. ಸೊ ರೈಟ್ ಸೈಡ್ ಏನಾಯ್ತು, ನನ್ಗೆ ಕ್ಲಾಟ್ಸ್ ಆಗೋದು ಶುರು ಆಯ್ತು, ಲಮ್ಸ್ ಆಗೋದು ಶುರು ಆಯ್ತು. ಸೊ ನನಗದು ಗೊತ್ತಾಗ್ಲಿಲ್ಲ ಅಷ್ಟು.
ಸೊ ಇನಿಷಿಯಲಿ ಲೈಟ್ ಪೇನ್ ಶುರು ಆಯ್ತು, ಅದು ಜಾಸ್ತಿ ಆಯ್ತು ಅಂಡ್ ಆ ಕಡೆ ಕುಡ್ಸಕ್ಕೇನೆ ತುಂಬಾ ಪೇನ್ ಆಗ್ತಾ ಇತ್ತು ನನಗೆ ಅಂತ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೆ. ಬಟ್ ನನಗೆ ಗೊತ್ತಿರ್ಲಿಲ್ಲ ವಿ ನೀಡ್ ಟು ಸ್ಕ್ವೀಸ್ ಇಟ್ ಔಟ್ ಆ ಟೈಮಲ್ಲಿ ಅಂತ. ಹಂಗೆ ಬಿಟ್ಬಿಟ್ನಲ್ಲ, ಅದು ತುಂಬಾ ಲಂಪ್ ಆಗೋಗಿ ನನಗೆ ಫುಲ್ ಫೀವರ್, 104 ಡಿಗ್ರಿ ನನಗೆ ಫೀವರ್ ಬಂದಿದ್ದು. ನೈಟ್ ಎಲ್ಲ ಫುಲ್ ಚಳಿ ಜ್ವರ ಹಿಂಗಾಯ್ತು. ನೆಕ್ಸ್ಟ್ ಡೇ ಅದಾದ್ಮೇಲೆ ವಿ ವೆಂಟ್ ಟು ಹಾಸ್ಪಿಟಲ್. ಡಾಕ್ಟರ್ ಎಲ್ಲ ಚೆಕ್ ಮಾಡ್ಬಿಟ್ಟು ಹೇಳಿದ್ರು ಈ ತರ ಲಂಪ್ ಆಗಿದೆ, ಈಗಲೇ ನೀನು ಸ್ಕ್ವೀಸ್ ಮಾಡಬೇಕು ಅಂಡ್ ಹಾಟ್ ಕಂಪ್ರೆಷನ್ ಇಟ್ಕೋಬೇಕು, ಏನೇನ್ ಮಾಡ್ಬೇಕು ಅವರೆಲ್ಲ ಹೇಳಿದ್ರು. ಅಂಡ್ ದೆನ್ ಮಾತ್ರೆ ತಗೊಳಂಗಿಲ್ಲ, ಏನೇ ಮಾಡಿದ್ರು ಡೋಲೋ ಬಿಟ್ಟು ಬೇರೆ ಏನು ಮಾತ್ರೆ ತಗೊಳಂಗಿರ್ಲಿಲ್ಲ. ಅಷ್ಟು ಜ್ವರ ಇದ್ರು ಐ ಹ್ಯಾಡ್ ಟು ಸ್ಟಿಲ್ ಫೀಡ್ ಮೈ ಡಾಟರ್. ಆ ಟೈಮಲ್ಲಿ ತುಂಬಾ ಸ್ಟ್ರೆಸ್ ಆಗ್ತಾ ಇತ್ತು, ಯಾಕಂದ್ರೆ ನನ್ನ ಮಗಳು ಬಾಟಲೇ ತಗೊಂತಾ ಇರ್ಲಿಲ್ಲ ಏನೇ ಮಾಡಿದ್ರು. ಅಂಡ್ ಅದನ್ನು ಹೆಂಗೋ ಜರ್ನಿ ಹೋಯ್ತು. ಅಂಡ್ ಅರೌಂಡ್ 3.5 ಮಂತ್ಸ್ ಇದ್ದಾಗ ಮತ್ತೆ ನಾನು ಹುಷಾರ್ ತಪ್ಪೆ. ಈ ಸತಿ ಇಟ್ ವಾಸ್ ವೆರಿ ಸಿವಿಯರ್. ಆಕ್ಚುಲಿ ಹುಷಾರಿ ಯಾಕೆ ತಪ್ಪಿತ್ತು ಅಂತಂದ್ರೆ ಯಾವುದೋ ಒಂದು ಫ್ಯಾಮಿಲಿ ಪರ್ಸನಲ್ ಇಶ್ಯೂ ಇಂದ ನನಗೆ ಶಾಕ್ ಆಗ್ಬಿಟ್ಟು, ಆ ಟೈಮಲ್ಲಿ ತುಂಬಾ ಸೆನ್ಸಿಟಿವ್ ಇರ್ತೀವಿ ಅಲ್ವಾ. ಸೊ ನನಗೆ ಸಿವಿಯರ್ ಜ್ವರ ಅಂಡ್ ಹೆಂಗಾಯ್ತು ಅಂತ ಅಂದ್ರೆ ಐ ವಾಸ್ ಆಲ್ಸೋ ಆಲ್ಮೋಸ್ಟ್ ಅಬೌಟ್ ಟು ಫೇಂಟ್. ಸೊ ಈ ತರ ಆಗೋಯ್ತು. ನನಗೆ ಫುಲ್ ಸುಸ್ಸು ಅರ್ಜೆಂಟ್ ಆಗ್ತಾ ಇದೆ, ಫುಲ್ ಚಳಿ ಜ್ವರ. ಪಾಪು ಇಲ್ಲಿದೆ, ಅವಾಗ ತಾನೇ ಹಾಲು ಕುಡಿಸಿ ಮಲಗಿಸಿದ್ದೆ. ಅಷ್ಟು ಜ್ವರ, ಅಷ್ಟು ಹುಷಾರಿಲ್ಲ ಅಂತ ಅಂದ್ರೂ ನಾನು ಫೀಡ್ ಮಾಡ್ಲೇಬೇಕಾಗಿತ್ತು ಮಗುಗೆ, ಬಿಕಾಸ್ ಅವಳು ಬಾಟಲ್ ತಗೋತಾ ಇರ್ಲಿಲ್ಲ. ಸೊ ಅದಾದ್ಮೇಲೆ ಐ ವಾಸ್ ನನ್ಗೆ ಫುಲ್ ವಾಶ್ರೂಮ್ ಅರ್ಜೆಂಟ್ ಆಗ್ತಾ ಇತ್ತು. ಎದ್ದೆ ಒಂದ್ಸತಿ ತಲೆ ಫುಲ್ ಚಕ್ಕರ್ ಬಂದ್ಬಿಡ್ತು. ಕುತ್ಕೊಂಡೆ, ಅಭಿನ್ ಕರ್ದೆ, ಅಭಿ ಅಭಿ ಅಂತ. ಅವ್ನ್ ಬಂದ, ವಾಶ್ರೂಮ್ಗೆ ಹೋಗ್ಬೇಕು ನಂಗೆ ಆಗ್ತಾ ಇಲ್ಲ ಅಂದೆ. ಅವ್ನ್ ಎತ್ಕೊಂಡ್ ಅವ್ನ್ ಕೈ ಹಿಡ್ಕೊಂಡ್ ಅವನು ಸರಿ ನಡಿ ಅಂದ. ನಂಗೆ ತಲೆ ತಿರುಗ್ತಾ ಇದೆ, ನೀನೇ ಬಾ ಅಂದೆ. ಅವ್ನ್ ಕೈ ಹಿಡ್ಕೊಂಡು ಒಂದ್ 2-3 ಹೆಜ್ಜೆ ಇಟ್ವಿ ಅಷ್ಟೇ, ಐ ಫೇಂಟೆಡ್. ಫುಲ್ ಹೆಂಗೆ ಅಂತ ಅಂದ್ರೆ ಇಡೀ ಪ್ರಪಂಚನೇ ತಿರುಗ್ತಾ ಇದೆ ತರ ಅನ್ಸ್ಬಿಡ್ತು. ನನ್ಗೆ ಆಕ್ಚುಲಿ ಫೇಂಟ್ ಆಗೋ ಎಕ್ಸ್ಪೀರಿಯನ್ಸೇ ಗೊತ್ತಿರ್ಲಿಲ್ಲ. ಫುಲ್ ತಲೆ ಹೆಂಗೆಂಗೋ ಆಗೋಯ್ತು, ಅಲ್ಲೇ ಕುತ್ಕೊಂಡ್ಬಿಟ್ಟೆ. ನನಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ, ಏನ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅಭಿ ಅಂತೂ ಫುಲ್ ಪ್ಯಾನಿಕ್ ಆಗೋದ. ದೆನ್ ದೇ ರಶ್ಡ್ ಮೀ ಟು. ಅಭಿ ಹೆಂಗೆ ಅಂದ್ರೆ ಪಾಪ ಅವತ್ತು ನನ್ ಮಗುನ ಅಲ್ಲೇ ಬಿಟ್ಬಿಟ್ಟು ನನ್ನೇ ಎಳ್ಕೊಂಡು ಹೋಗ್ತಾ ಇದ್ದಾನೆ ಹಾಸ್ಪಿಟಲ್ಗೆ. ಕೊನೆಗೆ ಆಂಟಿ ಪಾಪುನ ಎತ್ಕೊಂಡ್ರು. ಆಲ್ ಆಫ್ ಅಸ್ ವೆಂಟ್ ಟು ಹಾಸ್ಪಿಟಲ್. ಅಂಡ್ ಥ್ರೂ ಔಟ್ ನಮ್ಮ ಮನೆಯಿಂದ ಹಾಸ್ಪಿಟಲ್ ಒಂದ್ 25 ನಿಮಿಷ ಜರ್ನಿ ಅನ್ಕೊಳ್ಳಿ. ಆ ಜರ್ನಿ ಪೂರ್ತಿ ಅಭಿ ಒಂದ್ ಕೈಯಲ್ಲಿ ನನ್ನ ಕೈ ಹಿಡ್ಕೊಂಡಿದ್ದಾನೆ, ಇನ್ನೊಂದ್ ಕೈಯಲ್ಲಿ ಕಾರ್ ಓಡಿಸ್ತಾ ಇದ್ದಾನೆ. ಕಾನ್ಸ್ಟೆಂಟ್ಲಿ ನನ್ನ ಹತ್ರ ಮಾತಾಡ್ತಾನೆ ಇದ್ದಾನೆ, ಅಪ್ಪು ಅಪ್ಪು ಅಪ್ಪು. ಅವನೆಲ್ಲಿ ನಾನು ಫೇಂಟ್ ಆಗ್ಬಿಡ್ತೀನೋ ಅನ್ನೋ ಭಯ ಅವನ್ಗೆ. ಅಲ್ಲಿಂದ ಎಮರ್ಜೆನ್ಸಿ ಕರ್ಕೊಂಡು ಹೋದ್ರು, ಎಲ್ಲ ಚೆಕ್ ಮಾಡಿದ್ರು. BP ಸ್ವಲ್ಪ ಏರುಪೇರು ಆಗಿತ್ತು. ಅದಾದ್ಮೇಲೆ ಹೇಳಿದ್ರು ಹಿಂಗೆ ಶಿ ಸ್ಟ್ರೆಸ್ಡ್ ಔಟ್ ಅಂತ. ಅದಾದ್ಮೇಲೆ ಡಾಕ್ಟರು ಹೇಳಿದ್ರು ಇವಾಗ ಪಾಪು ಇಂಪಾರ್ಟೆಂಟು ಅಂತ ಎಲ್ಲ. ಅಫ್ಕೋರ್ಸ್ ನನಗೂ ಗೊತ್ತಿತ್ತು ಪಾಪು ಇಂಪಾರ್ಟೆಂಟ್, ಬಟ್ ಕೆಲವೊಂದ್ಸತಿ ವಿ ವಿಲ್ ನಾಟ್ ನೋ ಆ ಟೈಮಲ್ಲಿ ಏನಾಗ್ತಾ ಇದೆ ಅಂತ. ಸೊ ಅದಾದ್ಮೇಲೆ ಓಕೆ ಅಂತ. ಬಟ್ ಅವಾಗ್ಲೂ ಅಷ್ಟೇ ಐ ಹ್ಯಾಡ್ ಟು ಫೀಡ್ ಹರ್. ಅವಾಗ ಸ್ವಲ್ಪ ತುಂಬಾ ಸ್ಟ್ರೆಸ್ ಔಟ್ ಆಗೋಯ್ತು ನನಗೆ. ಯಾವ ಲೆವೆಲ್ಗೆ ಅಂದ್ರೆ ನನಗೆ ಎನರ್ಜಿ ಇಲ್ಲ, ನನಗೆ ಏನು ಮಾಡಕ್ ಆಗ್ತಾ ಇಲ್ಲ, ಕೂರಕ್ಕೆ ನಿಲ್ಲಕ್ ಆಗ್ತಾ ಇಲ್ಲ, ಅಷ್ಟು ಎನರ್ಜಿ ಹೋಗ್ಬಿಟ್ಟಿದೆ. ಮಗುಗ್ ಫೀಡ್ ಮಾಡ್ಬೇಕು ಎವ್ರಿ ಅಂಡ್ ನನ್ನ ಮಗಳು ಕ್ಲಸ್ಟರ್ ಫೀಡ್ ತಗೋತಾ ಇದ್ದಿದ್ದು. ಅಂದ್ರೆ ಎವ್ರಿ 2 hours ಅಂತ ಇಲ್ಲ, ಕೆಲವೊಂದ್ಸತಿ 3 hours ಅಟ್ಟೆ ಸ್ಟ್ರೆಚ್ ಮಲಗ್ಬಿಡ್ತಾ ಇದ್ಲು. ಕೆಲವೊಂದ್ಸತಿ ಎವ್ರಿ half an hour ಬ್ಯಾಕ್ ಟು ಬ್ಯಾಕ್ ಫೀಡ್ ಮಾಡ್ಬೇಕಾಗಿತ್ತು. ಅಂಡ್ ನನಗ್ ಹುಷಾರಿಲ್ದಿರೋ ಟೈಮಲ್ಲಿ ಅವ್ಳು ಇನ್ನೂ ಜಾಸ್ತಿ ಫೀಡ್ ಬೇಕು 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 ಅಂತ ಸಿಕ್ಕಾಬಟ್ಟೆ ಸ್ಟ್ರೆಸ್ ಆಗೋಯ್ತು. ಐ ಯೂಸ್ ಟು ಫೀಲ್ ವೆರಿ ಲೋ. ಡಾಕ್ಟರ್ ನಾವಾಗ ಕೇಳ್ದಾಗ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ಎಲ್ರು ಲ್ಯಾಚ್ ಮಾಡ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇರುತ್ತೆ, ನಿಮ್ ಮಗು ಫೀಡಿಂಗ್ ಬಾಟಲ್ ತಗೊಂತಾ ಇಲ್ಲ ಅಂತ ಪ್ರಾಬ್ಲಮ್ ಇದೆ, ಯು ಆರ್ ದ ಲಕ್ಕಿಯೆಸ್ಟ್, ಡೋಂಟ್ ವರಿ ಅಂತ. ಹೆಂಗಿದ್ರು ಆಕ್ಚುಲಿ ಕಷ್ಟ ಗೊತ್ತಾ. ಸರಿ ಇನ್ನೇನ್ ಮಾಡಕ್ಕಾಗಲ್ಲ, ಎಷ್ಟು ಟ್ರೈ ಮಾಡಿದ್ವಿ ಪಂಪ್ ಮಾಡಿ. ಅದಾದ್ಮೇಲೆ ನನಗೆ ಒಂದೇ ಕಡೆ ಕುತ್ಕೊಂಡು ಪಂಪ್ ಮಾಡಕ್ಕಾಗಲ್ಲ ಅಂತ ಆನ್ ದ ಗೋ ಪಂಪ್ ಬರುತ್ತೆ ಅಲ್ವಾ. ಅಂದ್ರೆ ಎಲ್ಲಾದ್ರೂ ಓಡಾಡ್ಕೊಂಡು ಪಂಪ್ ಮಾಡ್ಬೋದು ತರ, ಆ ತರ ಮಷೀನು ತರಿಸ್ದೆ ಪಂಪ್ ಮಾಡಿ ಕೊಡೋಣ ಅಂತ. ಏನ್ ಮಾಡಿದ್ರು ಬಿಲ್ಕುಲ್ ಮೇಡಮ್ ಫೀಡಿಂಗ್ ಬಾಟಲ್ ತಗೊಂತಾನೆ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಬೇರೆ 3-4 ತರ ಫೀಡಿಂಗ್ ಬಾಟಲ್ಸ್ ಚೇಂಜ್ ಮಾಡಿದೆ. ಏನ್ ಮಾಡಿದ್ರು ಶಿ ವಾಸ್ ನಾಟ್ ರೆಡಿ ಟು ಟೇಕ್ ದ ಬಾಟಲ್. ಸೊ ನಾನೇ ಬೇಕು ಅಂತ. ಅದ್ 2 ಸತಿ ಸ್ವಲ್ಪ ಕಷ್ಟ ಆಯ್ತು, ಬಟ್ ಅದರ್ವೈಸ್ ಅದಾದ್ಮೇಲೆ ಐ ಅಕ್ಸೆಪ್ಟೆಡ್. ಸರಿ, ಡಾಕ್ಟರು ಹೇಳಿದ್ರು ಯು ಆರ್ ದ ಲಕ್ಕಿಯೆಸ್ಟ್, ಅಟ್ಲೀಸ್ಟ್ ಅವಳು ನಿಮ್ ಹಾಲು ಕುಡಿತಿದ್ದಾಳೆ, ನಿಮಗ್ ಹಾಲು ಚೆನ್ನಾಗಿ ಬರ್ತಿದೆ ಅಂತ. ಅಂಡ್ ಈ ಜರ್ನಿಲೂ ಅಷ್ಟೇ ನನಗೆ ಹಾಲು ಲೀಕ್ ಆಗೋದು ಎವ್ರಿ ಡೇ. ನಾನು ಇನ್ಫ್ಯಾಕ್ಟ್ ಅದೇನಂತಾರೆ ಬ್ರಾಗೆ ಹಾಕೋತಾರಲ್ವಾ, ಡಿಸ್ಪೋಸಬಲ್ ಕಾಟನ್ ಇದು, ಸೊ ಅದನ್ನ ಹಾಕೊಂತ ಇದ್ದೆ. ಯಾಕಂದ್ರೆ ಹಾಲು ಲೀಕ್ ಆಗೋದು, ಒಂದ್ ಸ್ವಲ್ಪ ಹೊತ್ತು ಕುಡ್ಸಿಲ್ಲ ಅಂದ್ರೆ ಹಾಲು ಲೀಕ್ ಆಗೋದು. ಅಂಡ್ ನಾನು ಪಂಪ್ ಮಾಡಿಟ್ರು ವೇಸ್ಟ್, ಬಿಕಾಸ್ ಅವಳು ಕುಡಿಯಲ್ಲ. ಸೊ ಆಮೇಲೆ ನನಗೆ ಹೇಳಿದ್ರು ಯಾರೋ ಸ್ನಾನದಲ್ಲಿ
ಇದು ಸ್ಕ್ವೀಸ್ ಔಟ್ ಮಾಡ್ಬಿಡು ಅಂತ. ಬಿಕಾಸ್ ನಂಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇದ್ದಿದ್ರಿಂದ ಮಗು ಎಷ್ಟು ಬೇಕೋ ಅಷ್ಟು ಕುಡಿಯುತ್ತೆ, ಇನ್ನೂ ಜಾಸ್ತಿ ಇದ್ದಿದ್ರಿಂದ ಅದು ಲಮ್ಸ್ ತರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಡಾಕ್ಟರ್ ಹೇಳಿದ್ರು ಡೈಲಿ ಸ್ನಾನದಲ್ಲಿ ಅಥವಾ ಡೈಲಿ ಒನ್ಸ್ ಆರ್ ಟ್ವೈಸ್ ಪಂಪ್ ಇಟ್ ಸ್ಕ್ವೀಸ್ ಇಟ್ ಔಟ್ ಅಂತ. ಸೊ ಸ್ನಾನದಲ್ಲಿ ಸ್ನಾನ ಮಾಡುವಾಗ ಸ್ಕ್ವೀಸ್ ಮಾಡ್ಬಿಡ್ತಾ ಇದೆ. ಲಿಟ್ರಲಿ ನನ್ಗೆ ಸ್ನಾನ ಮಾಡ್ತಾ ಇದ್ರೆ ಹಾಲು ಹಂಗೆ ಸೋರ್ಕೊಂಡು ಹೋಗೋದು, ಅಷ್ಟು ಹಾಲು ಪ್ರೊಡಕ್ಷನ್ ವಾಸ್ ಗುಡ್. ಸೊ ಐ ಆಮ್ ಸೂಪರ್ ಗ್ರೇಟ್ಫುಲ್. ಸೊ ಹಂಗೆ ಇತ್ತು. ಅದಾದ್ಮೇಲೆ ಇಟ್ ವಾಸ್ ಗೋಯಿಂಗ್ ಗುಡ್. ಅರೌಂಡ್ ಒಂದು 10-11 ಮಂತ್ಸ್ ಅವಳಿಗೆ ಹಲ್ ಬರೋಕ್ ಶುರು ಮಾಡಿದಾಗ ಮತ್ತೆ ಒಂದ್ಸತಿ ಕಚ್ಚಿದ್ಲು. ಸೊ ಅವಾಗೂ ಅಷ್ಟು ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇತ್ತು ಕುಡ್ಸಕ್ಕೆ. ಬಟ್ ಒಂದ್ 2 ದಿನ ನಾನು ಹಾಲ್ನೇ ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೆ. ಅಂಡ್ ದೆನ್ ಇಟ್ ಗಾಟ್ ಬೆಟರ್. 1-2 ದಿನ ಒಂದ್ ಸೈಡ್ ಕುಡ್ಸುವಾಗ ಪೇನ್ ಆಗೋದು, ಬಟ್ ಓವರ್ ದ ಡೇಸ್ ಇಟ್ ಗಾಟ್ ಬೆಟರ್. ಸೊ ಅಂಟಿಲ್ 1 year 7.5 months ಅವಳಿಗೆ ನಾನು ಬ್ರೆಸ್ಟ್ ಫೀಡ್ ಮಾಡಿದೆ. ದೆನ್ ಐ ಸ್ಟಾರ್ಟೆಡ್ ಫೀಲಿಂಗ್, ಅಗೇನ್ ಒಬ್ರೊಬ್ರದ್ದು ಟೈಮ್ ಒಬ್ರೊಬ್ರು 6 ತಿಂಗಳು ಕುಡಿಸ್ತಾರೆ, ಒಬ್ರೊಬ್ರು 1 ವರ್ಷ ಕುಡಿಸ್ತಾರೆ. ಇಟ್ ಇಸ್ ಟೋಟಲಿ ಅಪ್ ಟು ದೆಮ್. ನಾನು ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ. ನೀವು ಹಾಲೇ ಕುಡ್ಸಕ್ಕಾಗಿಲ್ಲ, ಫಾರ್ಮುಲಾ ಕೊಡ್ತಿದ್ದೀರಾ ಅಂತ ಅಂದ್ರೂ ಇಟ್ ಇಸ್ ಟೋಟಲಿ ಫೈನ್. ಬಿಕಾಸ್ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು, ಅವ್ರೇನ್ ಗೋತ್ರೂ ಮಾಡ್ತಿದ್ದಾರೆ. ಒಂದು ತಾಯಿ ಏನೋ ಡಿಸಿಷನ್ ತಗೊಂತಿದ್ದಾಳೆ ಅಂತ ಅಂದ್ರೆ ಓನ್ಲಿ ಶೀ ನೋಸ್. ಅಂಡ್ ಪ್ಲೀಸ್ ಡೋಂಟ್ ಬಿ ಗಿಲ್ಟಿ ಆಫ್ ಇಟ್. ನೀವು ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ದೀರಾ, ಇನ್ನೊಂದು ಮತ್ತೊಂದು, ಅವ್ರು ಯಾರೋ ಹಿಂಗ್ ಮಾಡಿದ್ರು, ಇವ್ರು ಯಾರೋ ಹಂಗ್ ಮಾಡಿದ್ರು. ಡೋಂಟ್ ಬಿ ಗಿಲ್ಟಿ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ಎವ್ರಿಬಡೀಸ್ ಜರ್ನಿ ಇಸ್ ಡಿಫ್ರೆಂಟ್. ಜಸ್ಟ್ ನೋ ದಟ್ ಯು ಆರ್ ಡೂಯಿಂಗ್ ಅಮೇಝಿಂಗ್. ಅಥವಾ ನೀವು ಆಲ್ರೆಡಿ ಆ ಜರ್ನಿ ಆಗಿದ್ರೆ ಯು ಹ್ಯಾವ್ ಡನ್ ಇಟ್ ಅಮೇಝಿಂಗ್. ಸೊ ನಾನು ಯಾವಾಗೂ ಅನ್ಕೊಂಡಿದ್ದು 2 years ತನಕ ನಾನು ಫೀಡ್ ಮಾಡಿಸ್ಬೇಕು ಅಂತ. ನಾನು ಆಂಟಿಗೂ ಅದೇ ಹೇಳಿದ್ದು. ಅರೌಂಡ್ 1.5 years ತನಕ ನಾನು ಫುಲ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ಮಾಡ್ತೀನಿ. 1.5 ಆದ್ಮೇಲೆ ಬೆಳಗ್ಗೆ ಸ್ಟಾಪ್ ಮಾಡ್ಬಿಡ್ತೀನಿ, ರಾತ್ರಿ ಮಾತ್ರ ಕುಡಿಸ್ತೀನಿ. 2 years ಆದ್ಮೇಲೆ ರಾತ್ರಿನೂ ಬಿಡ್ಸೋಣ ಅಂತ. ದಟ್ ವಾಸ್ ಮೈ ಐಡಿಯಾ. ಬಟ್ ಅದು ಹಂಗಾಗ್ಲಿಲ್ಲ. ಯಾಕಂದ್ರೆ ಅವಳಿಗೆ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದ್ಲು. ನಾನು ಫಸ್ಟ್ ಆಕ್ಚುಲಿ 3 ದಿನ ಬಿಡಿಸ್ದೆ ಆಯ್ತಾ. ಶಿ ವಾಸ್ ಫೈನ್, ಓಕೆ ಅಂತ. ನೈಟ್ ಕುಡಿಸ್ತಾ ಇದ್ದೆ, ಬೆಳಗ್ಗೆ ಮಾತ್ರ ಬಿಡಿಸ್ದೆ. ಶಿ ವಾಸ್ ಆಕ್ಚುಲಿ ಫೈನ್. 4ನೇ ದಿನ ವಿ ಹ್ಯಾಡ್ ಟು ಟ್ರಾವೆಲ್. ಏನೋ ಒಂದು ಅರ್ಜೆಂಟ್ ಇತ್ತು ಅಂತ ನಾವು ಟ್ರಾವೆಲ್ ಮಾಡ್ಬೇಕಾಗಿತ್ತು ಬೇರೆ ಊರಿಗೆ. ಸೊ ಅವಳಿಗೆ ಟ್ರಾವೆಲಿಂಗ್ ಟೈಮಲ್ಲಿ ಹಾಲು ಬೇಕೇ ಬೇಕು. ಅಷ್ಟು ವರ್ಷನೂ ಅಷ್ಟೇ, 1.5 ವರ್ಷ ಏನಿತ್ತು, ಟ್ರಾವೆಲ್ ಕಾರ್ ಹತ್ತದ್ವಿ ಅಂದ್ರೆ ಹಾಲು 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 ಅಂತ ಶುರು ಮಾಡ್ಬಿಡೋಳು. ಸೊ ಹಾಲು ಕುಡಿಸ್ಲೇಬೇಕಾಗಿತ್ತು. ದಟ್ ವಾಸ್ ಒನ್ ಥಿಂಗ್. ಅಂಡ್ ಹೊರಗಡೆ ಹೋದ್ರೆ ಅವಳು ನನ್ ಹಾಲ್ ಬೇಕು ಅಂತ ಜಾಸ್ತಿ. ಮನೇಲಿದ್ರೆ ಅಷ್ಟು ಕೇಳ್ತಾ ಇರ್ಲಿಲ್ಲ. ಹೊರಗಡೆ ಹೋದಾಗ ಶಿ ವಾಂಟೆಡ್ ಮೈ ಮಿಲ್ಕ್. ಅದಾದ್ಮೇಲೆ ಆ 3 days ಬಿಡ್ಸಿದ್ನಲ್ಲ, 4th day ಐ ಗೇವ್ ಹರ್. ಬಿಕಾಸ್ ಟ್ರಾವೆಲ್ ಮಾಡ್ತಾ ಇದ್ವಿ, ತುಂಬಾ ಅಳಕ್ ಶುರು ಮಾಡ್ಬಿಟ್ಲು. ಸೊ ಕೊಟ್ಬಿಟ್ಟೆ ಹಾಲು. ಸೊ ಅದಾದ್ಮೇಲೆ ಅವಳು ನಾನು ಎಲ್ಲಿ ಬಿಡಿಸ್ಬಿಡ್ತೀನಿ ಅಂತ ಸಿಕ್ಕಾಬಿಟ್ಟೆ ಅಟ್ಯಾಚ್ ಆಗ್ಬಿಟ್ಲು. ದಿಸ್ ವಾಸ್ ಅರೌಂಡ್ 1 year 6 monthsಗೆ ಇದಾಗಿದ್ದು. ಬಟ್ ಅದಾದ್ಮೇಲೆ ತುಂಬಾ ಅಟ್ಯಾಚ್ ಆಗ್ಬಿಟ್ಲು. ಹೆಂಗೆ ಅಂತ ಅಂದ್ರೆ ಇಡೀ ರಾತ್ರಿ ಅವಳು ಹಾಲು ಕುಡಿತಾನೆ ಇರೋಳು, ಅಥವಾ ಬಾಯಲ್ಲೇ ಸಕ್ ಮಾಡ್ಕೊಂಡು ಮಲಗೋಳು. ನನಗೆ ತಿರ್ಗಿ 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 ಫುಲ್ ಬ್ಯಾಕ್ ಪೇನ್ ಬಂದ್ಬಿಡ್ತಾ ಇತ್ತು, ನಿದ್ದೆ ಸರಿ ಹೋಗ್ತಾ ಇರ್ಲಿಲ್ಲ. ಬಿಕಾಸ್ ಅಷ್ಟು ವರ್ಷನೂ ಅವಳು ನಿದ್ದೆ ಚೆನ್ನಾಗಿ ಮಾಡೋಳು, ನನಗೂ ನಿದ್ದೆ ಕೊಡೋಳು, ಮಧ್ಯ ಮಧ್ಯ ಅದ್ ಹಾಲು ಕುಡಿಸ್ತಾ ಇದ್ದೆ. ಬಟ್ ಆ ಟೈಮಲ್ಲಿ ತುಂಬಾ ಅಟ್ಯಾಚ್ ಆಗ್ಬಿಟ್ಲು. ಅವಳಿಗೆ ಫಿಯರ್ ಅನ್ಸುತ್ತೆ, ಎಲ್ಲಿ ನಾನು ಮತ್ತೆ ಹಾಲು ಕುಡಿಸೋದು ಬಿಡಿಸ್ಬಿಡ್ತೀನಿನೋ ಅನ್ನೋ ತರ ಅವಳು ತುಂಬಾ ಅಟ್ಯಾಚ್ಡ್ ಆಗ್ಬಿಟ್ಲು. ದಟ್ ಇಸ್ ವೆನ್ I decided no, it is time for me to stop. Because ನನಗೆ I was feeling very low. ಹಾಲ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿದೆ, ಬಟ್ ನನಗೆ ನೈಟ್ ನಿದ್ದೆ ಸರಿ ಹೋಗ್ತಾ ಇಲ್ಲ, ಅಥವಾ ಅವಳು ತುಂಬಾ ನನಗೆ ಕ್ಲಿಂಗಿ ಆಗ್ಬಿಡ್ತಾ ಇದ್ದಾಳೆ ಅಂತ ಅನ್ಸಿದಾಗ ಐ ಥಾಟ್, ಒಂದಷ್ಟು ಯೋಚನೆ ಮಾಡಿ ಐ ಥಾಟ್ ನೋ, ಇಟ್ ಇಸ್ ಟೈಮ್ ಫಾರ್ ಮೀ. ಸ್ಟಾಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಲ್ಸ್ಬಿಡೋಣ. ಬಿಕಾಸ್ ಮತ್ತೆ ಬರೀ ರಾತ್ರಿ ಕೊಟ್ರೆ ಅವಳು ಅದೇ ಸೈಕಲ್ ರಿಪೀಟ್ ಆಗುತ್ತೆ, ಮತ್ತೆ ರಾತ್ರಿ ಬಿಡಿಸೋದು ಕಷ್ಟ ಆಗುತ್ತೆ, ಒಂದೇ ಸತಿ ಬಿಡಿಸ್ಬಿಡೋಣ ಅಂತ ಅನ್ಬಿಟ್ಟು ಐ ಡಿಸೈಡೆಡ್. 1 year 7.5 monthsಗೆ ಏನ್ ಅಭಿ ರೇಗಿಸ್ತಾ ಇದ್ದ. ನಾನು ಡೈಲಿ ಏನ್ ಮಾಡ್ತಾ ಇದ್ದೆ, ಇವತ್ತು ಬಿಡಿಸ್ಬಿಡ್ತೀನಿ ಅನ್ನೋದು. ಅವಳು ಏನಾದ್ರು ಒಂಚೂರು ಕುಯ್ ಅಂದಿದ ತಕ್ಷಣ ಹಾಲು ಕೊಟ್ಬಿಡೋದು, ಹಿಂಗೆ ಮಾಡ್ತಾ ಇದ್ದೆ. ಫೈನಲಿ ಒಂದು ಸೊಲ್ಯೂಷನ್ ಸಿಕ್ತು ನನಗೆ. ಅದನ್ನ ಅಪ್ಲೈ ಮಾಡಿದ್ರೆ ಅವಳಿಗೆ ಆಕ್ಚುಲಿ ಫಸ್ಟ್ ನಾನು ನಿಂಬೆ ಹಣ್ಣು ಟ್ರೈ ಮಾಡಿದೆ, ಆಮೇಲೆ ಆಗ್ಲಕಾಯಿ ಟ್ರೈ ಮಾಡಿದೆ, ಜ್ಯೂಸು, ಏನೇ ಮಾಡಿದ್ರು ಅವಳು ಕುಡಿಯೋಳು ಹಾಲು. ಸೊ ದೆನ್ ಆ ಸೊಲ್ಯೂಷನ್ ಗೊತ್ತಾಯ್ತು, ಹಿಂಗೆ ಇನ್ಸ್ಟಾಗ್ರಾಮ್ ಯಾವ್ದೋ ವಿಡಿಯೋಲ್ ಗೊತ್ತಾಯ್ತು. ಅದಾದ್ಮೇಲೆ ಐ ಚೆಕ್ ವಿತ್ ಮೈ ಡಾಕ್ಟರ್. ಹಿ ಆಲ್ಸೋ ಸೈಡ್ ಇಲ್ಲ, ನೀವು ಕೊಡ್ಬೋದು ಅಂತ, ಹಚ್ಬೋದು ಅಂತ ಹೇಳಿದ್ರು. ಅಂಡ್ ಒಂದೇ ಒಂದು ಕೋಟು, ಅದು ಒಂದು ಚೂರ್ ಅಪ್ಲೈ ಮಾಡ್ತೇನೆ. ನಾನೇ ಫಸ್ಟ್ ಪಾಕು ಕೊಡೋದ್ ಮುಂಚೆ ನಾನು ಅಭಿ ಇಬ್ರು ಫಸ್ಟ್ ಟ್ರೈ ಟೇಸ್ಟ್ ಮಾಡಿದ್ವಿ, ಕೈ ಮೇಲೆ ಹಾಕೊಂಡು ಹೆಂಗಿದೆ ಅಂತ. ಸಿಕ್ಕಾಪಟ್ಟೆ ಕಹಿ. ನಂಗೆ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ರೀಸೆಂಟ್ ಆಗಿ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು, ಅರ್ಪಿತಾ ಅದನ್ನ ಅಪ್ಲೈ ಮಾಡಿದೆ, ಮಗು ತುಂಬಾ ವಾಮಿಟ್ ಮಾಡಕ್ ಶುರು ಮಾಡ್ತು ಅಂತ. ನಾನು ಎಷ್ಟು ಅಪ್ಲೈ ಮಾಡಿದ್ರಿ ಅಂದ್ರೆ 2-3 ಕೋಟ್ ಅಪ್ಲೈ ಮಾಡ್ಬಿಟ್ಟೆ ಅಂತ ಹೇಳಿದ್ರು. ಪ್ಲೀಸ್ ಹಂಗೆಲ್ಲ ಮಾಡ್ಬೇಡಿ, ಚೂರೆ ಒಂದ್ ನೇಲ್ ಪಾಲಿಶ್ ತರ ಇರುತ್ತೆ, ಒಂದ್ ಚೂರು. ಅಗೇನ್ ನಿಮ್ ಡಾಕ್ಟರ್ನ ಕೇಳ್ಬಿಟ್ಟು ಅದಾದ್ಮೇಲೆ ಟೇಕ್ ದ ಡಿಸಿಷನ್.
ಸೊ ಅದ್ ಆಕ್ಚುಲಿ ನೇಲ್ ಎಲ್ಲ ತಮ್ಸಕ್ ಎಲ್ಲ ಮಾಡ್ತಾರಲ್ಲ, ಅದನ್ನ ನಿಲ್ಸಕ್ಕೆ ಅಂತ ಮಕ್ಳಿಗೆ ಯೂಸ್ ಮಾಡ್ತಾರೆ. ಸೊ ಅದನ್ನ ಅಪ್ಲೈ ಮಾಡಿದ್ಮೇಲೆ ಒಂದೇ ಸತಿ ಅವಳು ಸಕ್ ಮಾಡಿದ್ದು, ಶಿ ಲೆಫ್ಟ್. ಅವತ್ತಿಂದ ಇವತ್ತಿನವರೆಗೂ ಅವಳು ನಾನೇ ಹಾಲು ಕುಡಿ ಅಂತ ಅಂದ್ರೂ ಅವಳು ಕುಡಿಯಲ್ಲ ಅಂತಾಳೆ, ಅಥವಾ ಮಮ್ಮಿಗೆ ಹಬ್ಬು ಆಗ್ಬಿಟ್ಟಿದೆ, ನಾನು ಹೇಳ್ತಾ ಇದ್ದೆ ಅವಳಿಗೆ, ಅಮ್ಮಗ ಹಬ್ಬು ಆಗ್ಬಿಟ್ಟಿದೆ, ಬೂಚಿ ಕಚ್ಬಿಟ್ಟಿದೆ ಅಂತೆಲ್ಲ. ಸೊ ಇವತ್ತಿಗೂ ಅಷ್ಟೇ ಅವಳು ಹಂಗೆ ಹೇಳ್ತಾಳೆ, ಪಾಪ ಅಮ್ಮ ಹಬ್ಬು ಹಾಲು ಹಬ್ಬು ಅಂತ ಹೇಳ್ತಾಳೆ. ಸೊ ಶಿ ಡಿಡ್ಂಟ್ ಆಸ್ಕ್ ಫಾರ್ ಇಟ್ ಆಲ್ಸೋ, ಅವಳಾಗ ಆರಾಮಾಗಿ ಮಲ್ಕೊಳ್ಳೋಳು. ಸೊ ಆ ಟೈಮಲ್ಲಿ ಅಷ್ಟೊತ್ತಿಗೆ ನಾನು ನಂದಿನಿ ಹಾಲು ಶುರು ಮಾಡಿದ್ದೆ. 1 year 1 month ಆದ್ಮೇಲೆ ನಾನು, ಬಿಕಾಸ್ ಯಾವಾಗ್ಲೂ ಹಿಂಗೆ ನಾನು ಫೀಡ್ ಮಾಡೋದ್ ಕಷ್ಟ ಆಗುತ್ತೆ ಅಂತ ಅನ್ಬಿಟ್ಟು ಸ್ವಲ್ಪ ನಂದಿನಿ ಹಾಲು, ಹಸು ಹಾಲು ಇಂಟ್ರೊಡ್ಯೂಸ್ ಮಾಡೋದ್ ಶುರು ಮಾಡಿದೆ. ಶಿ ಟುಕ್ 1 month ಆಲ್ಮೋಸ್ಟ್ ತಗೊಂಡ್ಲು ಅವಳು ಫೀಡಿಂಗ್ ಬಾಟ್ಲು ತಗೊಳಕ್ಕೆ. ಒಂಚೂರ್ ಹಿಂಗ್ ಕುಡಿಯೋದು ಎಷ್ಟ್ ಬಿಡೋದು, ಅಥವಾ ಫೀಡಿಂಗ್ ಬಾಟಲ್ ಕಚ್ಚೋದು, ಹಿಂಗೆಲ್ಲ ಆಟಾಡಿ ಎವ್ರಿ ಡೇ ನಾನು ಕೊಡ್ತಾ ಇದ್ದೆ. ಸುಮ್ನೆ 5 ml ನೀರು ಅಥವಾ ಹಾಲು ಹಾಕಿ ಕೊಡ್ತಾ ಇದ್ದೆ. ಹಂಗೆ ಗ್ರಾಜುಯಲಿ ಅವಳು ಅಡ್ಜಸ್ಟ್ ಆದ್ಲು. ಸೊ 1 year 1 month ಆದ್ಮೇಲೆ ಅವಳು ಫೀಡಿಂಗ್ ಬಾಟಲ್ ತಗೊಳಕ್ ಶುರು ಮಾಡಿದ್ಲು. ಸೊ ದಿನಕ್ಕೆ 2 ಸತಿ ನಾನು ನಂದಿನಿ ಹಾಲು ಕೊಡ್ತಾ ಇದ್ದೆ. ಅದಾದ್ಮೇಲೆ ಒನ್ಸ್ ಐ ಸ್ಟಾಪ್ ಫೀಡಿಂಗ್, ಅವಳಿಗೆ ಗ್ರಾಜುಯಲಿ ಹಾಲು ಕೊಡೋಕ್ ಶುರು ಮಾಡಿದೆ. ಸೊ ಅವಳದು ರೊಟೀನ್ ಹೆಂಗಿದೆ ಅಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕೊಡ್ತೀನಿ. ಅದಾದ್ಮೇಲೆ ಮಧ್ಯಾಹ್ನ ಮಲ್ಗೋದ್ ಮುಂಚೆ ಒಂದ್ಸತಿ ಹಾಲು ಕೊಡ್ತೀನಿ, ಅಂಡ್ ರಾತ್ರಿ ಮಲ್ಗೋದ್ ಮುಂಚೆ ಒಂದ್ಸತಿ ಹಾಲು ಕೊಡ್ತೀನಿ. 3 times ಅವಳು ನಂದಿನಿ ಹಾಲು ತಗೋತಾಳೆ. ಅರೌಂಡ್ 100 to 120 ml. ಓಕೆನಾ? ಸೊ ದಿಸ್ ಇಸ್ ಹೌ ಇಟ್ ಇಸ್. ಇವಾಗ ಹಾಲು ಬಿಡಿಸಿದ್ ಹೆಂಗಿತ್ತು ಅಂತ ಅಂದ್ರೆ, ನಾನು ಫುಲ್ ಎಕ್ಸ್ಪೀರಿಯನ್ಸ್ ನನ್ನ ಜರ್ನಿ ಹಾಕಿದ್ದೀನಿ. ಫಸ್ಟ್ 2 days ಅವಳನ್ನ ತೊಡೆ ಮೇಲೆ ಹಾಕೊಂಡು ತಟ್ಟಿ ಮಾಡ್ಬೇಕಾಗಿತ್ತು. ತೊಡೆ ಮೇಲಿಂದ ಕೆಳಗಡೆ ಹಾಕಿದ್ರೆ ಗೊಳೋ ಅಂತಾಳ ಅವಳು. ಸೊ ಆಲ್ಮೋಸ್ಟ್ ಒಂದು 4-5 days ನನಗ್ ನಿದ್ದೆನೇ ಇಲ್ಲ, ಫುಲ್ ಜಾಗರಣೆ. ತೊಡೆ ಮೇಲೆ ಹಾಕೊಂಡು ತಟ್ಟಿ ಒಂಚೂರು ಕೆಳಗೆ ಹಾಕಿದ್ರೆ ಮಮ್ಮಿ ಅಂತಾಳವಳು, ಇಲ್ಲ ಹಾಲು ಕೊಡ್ಬೇಕು, ಇಲ್ಲ ತೊಡೆ ಮೇಲೆ ಹಾಕೋಬೇಕು. ಸೊ ಹಂಗೆ ಆಯ್ತು. ಅದಾದ್ಮೇಲೆ ಯಾವಾಗ ಒಂದ್ 4-5 ದಿನ ಆದ್ಮೇಲೆ ಬೆಳಗ್ಗೆ ಎಲ್ಲ ಆರಾಮಾಗಿರ್ತಾ ಇದ್ಲು, ನೈಟ್ ಮಾತ್ರ ಇದಿತ್ತು. ಸೊ ಅದಾದ್ಮೇಲೆ ಐ ಅಂಡರ್ಸ್ಟುಡ್, ಇಲ್ಲ ಇದು ಹಿಂಗೆ ಆದ್ರೆ ನಾನ್ ಜಾಗರಣೆ, ಸೊ ಐ ನೀಡ್ ಟು ಫೈಂಡ್ ಅ ವೇ ಅಂತ. ಅದಾದ್ಮೇಲೆ ಅರೌಂಡ್ 6-7th day ನಾನು ಕೈ ಮೇಲೆ ಹಾಕೊಳ್ಳೋದು ಅಭ್ಯಾಸ ಮಾಡಿದೆ. ಕೈ ಮೇಲೆ ಹಾಕಿ ತಟ್ಟೋದು, ಅಮ್ಮಂಗೆ ಕಾಲ್ ಹಬ್ಬು ಆಗಿದೆ ಅಂತ ಹೇಳೋದು, ಸೇಮ್ ಸ್ಟೋರಿ ಶುರು ಮಾಡಿದೆ. ಕಾಲ್ ಹಬ್ಬು ಆಗ್ಬಿಟ್ಟಿದೆ, ಅಮ್ಮಂಗೆ ಮಲ್ಗಕ್ಕಾಗಲ್ಲ ಅಂತೆಲ್ಲ ಹೇಳ್ಬಿಟ್ಟು ಕೈ ಮೇಲೆ ಹಾಕೊಂಡು ತಟ್ತಾ ಇದ್ದೆ. 1-2 ದಿನ ಸ್ವಲ್ಪ ಕೊಯ ಅಂತ ಅಂದ್ಲು. ಅದಾದ್ಮೇಲೆ ಶಿ ಸ್ಟಾರ್ಟೆಡ್. ಇವಾಗ ಅವಳು ಆರಾಮಾಗಿ ಡೈಲಿ ನನ್ನ ಕೈ ಮೇಲೆ, ಆರ್ಮ್ಸ್ ಮೇಲೆ ಮಲ್ಕೊಂಡು ಇರ್ತಾಳೆ. ಸೊ ಅವಳು ಫುಲ್ ನಿದ್ದೆ ಆದ್ಮೇಲೆ ಅವಳನ್ನ ನೀಟಾಗಿ ಜರುಗಿಸ್ಬಿಟ್ಟು ಮಲ್ಕೊಂತೀನಿ. ಇವಾಗಂತೂ ಅವಳು ಲಿಟರ್ಲಿ ದಿಮ್ ಮೇಲೆ ಮಲ್ಕೊಳ್ಳೋದು ಶುರು ಮಾಡ್ಬಿಟ್ಟಿದ್ದಾಳೆ. ಇವತ್ತು ಹೋಗಿ ಒಂದು ಹೊಸ ದಿಮ್ ತಗೊಂಡ್ ಬಂದೆ ಇಲ್ಲಿ ಮಾತಾಡೋದ್ ಮುಂಚೆ, ಬಿಕಾಸ್ ನನ್ ದಿಮ್ ಕಿತ್ಕೊಂಡ್ಬಿಡ್ತಾಳೆ, ನನಗೆ ದಿಮ್ ಇರಲ್ಲ. ಸೊ ಹಂಗಾಗಿ ಅವಳಿಗೆ ಒಂದು ಫ್ಲಾಟ್ ದಿಮ್ ತಗೊಂಡ್ ಬಂದಿದ್ದೀನಿ. ಅಂದ್ರೆ ಅವಳ ಮಕ್ಕಳು ದಿಮ್ ಬರುತ್ತಲ್ಲ, ಅದ್ರಲ್ಲಿ ಮಲ್ಗಲ್ಲ ಅವಳು, ನಮ್ದು ದೊಡ್ಡ ದಿಮ್ ಬೇಕು ಅಂತ. ಸೊ ಒಂದ್ ತಗೊಂಡ್ ಬಂದೆ. ಸೊ ಅವಳ ಪಾಡಿಗೆ ಅವಳು ಮಲ್ಕೊಂತಾಳೆ ಅಂತ. ಅಂಡ್ ದಿಸ್ ಇಸ್ ಹೌ ಇಟ್ ಇಸ್. ಅಂಡ್ ವೀನ್ ಆಫ್ ಜರ್ನಿನೂ ಅಷ್ಟೇ. ನಮ್ಗೇನು, ನಾನು ಯಾವಾಗ್ಲೂ ಅದೇ ಹೇಳ್ತೀನಿ, ವಾಟ್ ಯು ಥಿಂಕ್ ಅದಾಗತ್ತೆ ಅಂತ. ಸೊ ನಾನು ತುಂಬಾ ಜನದ್ದು ಎಕ್ಸ್ಪೀರಿಯನ್ಸು ಜರ್ನಿ ಎಲ್ಲ ನೋಡ್ದೆ ಆಯ್ತಾ. ಭಯ ಆಗ್ತಾ ಇತ್ತು. ಎಷ್ಟೊಂದ್ ಜನ ಹೇಳೋರು, ಸ್ಟಾಪ್ ಮಾಡ್ರೆ ನಮಗ್ ಜ್ವರ, ತಾಯಿಂದಿರ್ಗೆ ಜ್ವರ ಬರುತ್ತೆ, ಅಥವಾ ಇದು ಏನೋದು ಲಂಪ್ ಫಾರ್ಮೇಶನ್ ಆಗುತ್ತೆ, ಮೆಡಿಸಿನ್ಸ್ ತಗೋಬೇಕು ಅಂತಲ್ಲ. ಲಿಟರ್ಲಿ ನಾನು ಏನು ತಗೊಂಡಿಲ್ಲ. ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಎವ್ರಿ ಮಾರ್ನಿಂಗ್ ಹಾಲ್ನ ಸ್ಕ್ವೀಸ್ ಔಟ್ ಮಾಡ್ಬಿಡ್ತಾ ಇದ್ದೆ. ತುಂಬಾ ಜನ ಹೇಳಿದ್ರು, ನೀನ್ ಅದನ್ನೇ ಪಂಪ್ ಮಾಡಿ ಕುಡಿಸ್ಬೋದಿತ್ತಲ್ಲ ಅಂತ. ಸಿ, ದ ಮೇನ್ ಅಜೆಂಡಾ ಇಸ್ ಟು ಸ್ಟಾಪ್ ಬ್ರೆಸ್ಟ್ ಫೀಡಿಂಗ್. ಮತ್ತೆ ನಾನು ಅವಳಿಗೆ ಅದನ್ನೇ ಅಟ್ಯಾಚ್ ಮಾಡೋದ್ಕಿಂತ ಇಟ್ ಇಸ್ ಬೆಟರ್ ಟು ಸ್ಟಾಪ್ ಅಂತ ಹೇಳ್ಬಿಟ್ಟು ನಾನು ಒಂದು 4-5 ದಿನ ಏನ್ ಮಾಡ್ತಾ ಇದ್ದೆ, ದಿನಕ್ಕೆ 2 ಸತಿ, ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ ಸ್ಕ್ವೀಸ್ ಮಾಡ್ಬಿಡ್ತಾ ಇದ್ದೆ ಹಾಲ್ನ. ಸೊ ದಟ್ ನನಗೂ ಲಂಪ್ ಫಾರ್ಮೇಶನ್ ಆಗಲ್ಲ ಅಂತ. ಸ್ವಲ್ಪ ಹೆವಿನೆಸ್ ಇರ್ತಿತ್ತು. 1-2 ದಿನ ಲೀಕ್ ಆಯ್ತು. ಅದಾದ್ಮೇಲೆ ಗ್ರಾಜುಯಲಿ ಆಲ್ಮೋಸ್ಟ್ ನನಗೆ 1 ತಿಂಗಳು ಬೇಕಾಯ್ತು ಹಾಲು ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ, ಹಾಲು ಕುಡ್ಸೋದ್ ಬಿಟ್ಮೇಲೆ. ಬಟ್ ನನಗೆ ಯಾವುದೇ ತರ ಫೀವರ್ ಬಂದಿಲ್ಲ, ಪೇನ್ ಬಂದಿಲ್ಲ, ಏನೂ ಆಗಿಲ್ಲ. ಐ ವಾಸ್ ಆಲ್ ಗುಡ್, ಐ ವಾಸ್ ಆಲ್ ಫೈನ್. ಆರಾಮಾಗೆ ಇದ್ದೆ. ಇವಾಗೂ ಆರಾಮಾಗಿದ್ದೀನಿ. 1.5 ತಿಂಗಳಾಯ್ತು. ಅಂಡ್ ಆಲ್ಮೋಸ್ಟ್ 7th-8th day ಅಷ್ಟೊತ್ತಿಗೆ ಅವಳು ಥ್ರೂ ಔಟ್ ನೈಟ್ ಮಲ್ಗೋದು ಶುರು ಮಾಡಿದ್ಲು. ಸ್ಟಾರ್ಟಿಂಗ್ ಎಲ್ಲ 1-2-3 ಸತಿ, ನಾನು ಡೇಟ್ ಎಲ್ಲ ಹಾಕೊಂಡಿದ್ದೀನಿ, ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಎಲ್ಲ 1-2-3 ಸತಿ ಎದೊಳ್ತಾ ಇದ್ಲು. ಎದ್ರೆ ಒಂದೊಂದಷ್ಟು ಹೊತ್ತು, ಕೆಲವೊಂದ್ಸತಿ ಪಟ್ಟಂತ ಮಲ್ಬಿಡು ಅವಳು ಹಾಲು ಕುಡ್ದು, ಕೆಲವೊಂದ್ಸತಿ ರಾತ್ರಿ ಎಲ್ಲ ಎದ್ದಿರೋಳು. ಅಂಡ್ ನೈಟ್ ನಾನು ಫಾರ್ಮುಲಾ ಮಿಲ್ಕ್ ಕೊಡೋದು ಶುರು ಮಾಡಿದೆ. ಸ್ಟಾರ್ಟಿಂಗ್ ಆಕ್ಚುಲಿ ನಂದಿನಿ ಮಿಲ್ಕ್ ಕೊಡ್ತಾ ಇದ್ದೆ, ಫ್ಲಾಸ್ಕ್ ಅಲ್ಲಿ ಹಾಕೊಂಡು ಹೋಗಿ ಇಟ್ಕೊಂತಾ ಇದ್ದೆ, ಅಥವಾ ಅವಳು ಮಲಗದ ಮೇಲೆ ಮತ್ತೆ ಕೆಳಗಡೆ ಹೋಗಿ ಕಾಯಿಸ್ಕೊಂಡ್ ಬರ್ತಾ ಇದ್ದೆ. ಬಟ್ ಅಗೇನ್ ದಟ್ ಇಸ್ ಆಲ್ಸೋ ಅ ಬಿಗ್
ಟಾಸ್ಕ್. ಪ್ರತಿ ಸತಿನೂ ಕೆಳಗಡೆ ಹೋಗಿ ಕಾಯಿಸ್ಕೊಂಡು ತಗೊಂಡ್ ಬರೋದು ಎಲ್ಲ ಕಷ್ಟ ಆಗ್ತಿತ್ತು ಅಂತ ಹೇಳಿ ದೆನ್ ಐ ಥಾಟ್ ಸ್ಲೋಲಿ ಲೆಟ್ ಮೀ ಸ್ವಿಚ್ ಟು ಫಾರ್ಮುಲಾ ಮಿಲ್ಕ್ ಅಂತ. ಸೊ ನೈಟ್ ಒಂದ್ ಸತಿ ಅವಳು ಎದೊಳ್ತಾ ಇದ್ನಲ್ಲ ಅವಾಗ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೆ. ಬಟ್ ಇವಾಗ ಥ್ರೂ ಔಟ್ ನೈಟ್ ಅವಳು ಮಲಗ್ತಾಳೆ. ಸೊ ಮಲಗದ್ ಮುಂಚೆ ಒಂದ್ 10 ಗಂಟೆ ಹಂಗೆ ಅವಳಿಗೆ ನಂದಿನಿ ಹಾಲು 100 to 120 ml ಕೊಡ್ತೀನಿ. ಸೊ ಆಲ್ಮೋಸ್ಟ್ ಫುಲ್ ಕುಡಿತಾಳೆ ಒಂದೊಂದ್ಸತಿ ಬಿಡ್ತಾಳೆ ಡಿಪೆಂಡಿಂಗ್ ಅಪಾನ್ ಅವಳು ಎಷ್ಟು ಊಟ ಮಾಡಿದಾಳೆ ಅದ್ರ ಮೇಲೆ. ಸೊ ಅವಾಗ ಮಲಗಿದ್ರೆ ಬೆಳಗ್ಗಿನ ಜಾವ ಒಂದ್ 6:30 ಹಂಗೆ ಎದೊಳ್ತಾಳೆ. ಅವಾಗ ಒಂಚೂರು ಹಾಲು ಕೊಡ್ತೀವಿ. ಇಲ್ಲ ಕೆಲವೊಂದ್ಸತಿ ಅದನ್ನು ಎದೊಳಲ್ಲ, ಡೈರೆಕ್ಟ್ ಆಗಿ 7:30 ಎದೊಳ್ತಾಳೆ. ದಟ್ ಇಸ್ ಹರ್ ವೇಕಪ್ ಟೈಮ್ 7:30. ಸೊ ಡೈರೆಕ್ಟ್ ಆಗಿ ಅವಾಗ ಎದೊಳ್ತಾಳೆ. ಎದ್ಮೇಲೆ ಕೆಳಗೆ ಕರ್ಕೊಂಡು ಹೋಗ್ಬಿಟ್ಟು ಫ್ರೆಶ್ ನಂದಿನಿ ಹಾಲು ಕೊಡೋದು. ಸೊ ದಿಸ್ ಇಸ್ ಹೌ ಇಟ್ ಇಸ್. ಇವಾಗ ಇನ್ನೇನು ಹೇಳೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್, ಐ ನೋ ನೀವೆಲ್ಲ ಕೇಳ್ತೀರಾ ನನ್ನ ಮಿಲ್ಕ್ ಪ್ರೊಡಕ್ಷನ್ ಎಷ್ಟು ಚೆನ್ನಾಗಿತ್ತಲ್ವಾ, ಏನ್ ತಿಂದ್ರಿ, ಏನ್ ಮಾಡ್ಬೇಕು ಅಂತ. ನನ್ನ ಡಾಕ್ಟರ್ ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡಿದೆ. ಇಫ್ ಯು ಹ್ಯಾವ್ ಸೀನ್, ನಾನು ಬಿಫೋರ್ ಪ್ರೆಗ್ನೆನ್ಸಿ ಕೂಡ ನನ್ನ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೆ. ಒಳ್ಳೊಳ್ಳೆ ಊಟ ತಿನ್ನೋದು ಅಥವಾ ಹೆಲ್ತಿ ಆಗಿರೋದು, ನನ್ನ ಬಾಡಿ ವೆಯ್ಟ್ ಇರ್ಬೋದು ಪ್ರತಿಯೊಂದು. ಥ್ರೂ ಔಟ್ ಪ್ರೆಗ್ನೆನ್ಸಿ ಕೂಡ ನಾನು ಹೆಲ್ದಿಯಾಗೆ ತಿಂತಾ ಇದ್ದೆ. ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ನಾನು ಮೋಸ್ಟ್ ಹೆಲ್ದಿಯೆಸ್ಟ್ ಆಗಿ ತಿಂದಿರೋದೇ ಥ್ರೂ ಔಟ್ ಪ್ರೆಗ್ನೆನ್ಸಿ. ಎಷ್ಟೊಂದ್ ಜನ ಹೇಳ್ತಾರೆ ಗೊತ್ತಾ, ಕ್ರೇವಿಂಗ್ಸ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ. ನನಗೆ ಏನಿಲ್ಲ, ನನ್ನ ಓನ್ಲಿ ಅಜೆಂಡಾ ವಾಸ್ ನನ್ನ ಪ್ರೆಗ್ನೆನ್ಸಿಲಿ ನಾನು ಏನ್ ತಿಂತೀನೋ ಅದೆಲ್ಲ ಮಗು ಒಳಗೆ ಹೋಗುತ್ತೆ. ಬಿಕಾಸ್ ಮಗು ಹೊಸ ಸೆಲ್ಸ್ ಜನರೇಟ್ ಆಗ್ತಾ ಇದೆ. ನಾನು ಪಾನಿಪುರಿ ತಿಂದ್ರೆ ಪಾನಿಪುರಿ ಸೆಲ್ಸ್ ಜನರೇಟ್ ಆಗುತ್ತೆ. ನಾನು ಕ್ಯಾರೆಟ್ ಸೌತೆಕಾಯಿ ತಿಂದ್ರೆ ಅದೇ ತರ ಇರುತ್ತೆ ಮಗು ಹೆಲ್ತ್. ಸೊ ಐ ನೀಡ್ ಟು ಬಿ ವೆರಿ ಸ್ಟ್ರಿಕ್ಟ್ ಅಂತ. ನನ್ಗೆ ಯಾವುದೇ ತರ ಕ್ರೇವಿಂಗ್ಸು ಆಗ್ತಾ ಇರ್ಲಿಲ್ಲ, ಏನೂ ಇಲ್ಲ. ನಾನು ಹೆಲ್ದಿಯೆಸ್ಟ್ ಆಗಿ ಅವಾಗೇ ತಿಂದಿದ್ದು. ಹೊರಗಡೆ ತುಂಬಾ ಕಡಿಮೆ ತಿಂತಾ ಇದ್ದು. ಆಲ್ಮೋಸ್ಟ್ ನಾನು 9 ತಿಂಗಳು ಮನೆ ಊಟನೇ ಮಾಡಿರೋದು. ಸೊ ದ್ಯಾಟ್ ವಾಸ್ ಹೌ ಇಟ್ ಇಸ್. ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿನೂ ಅಷ್ಟೇ ನಮ್ಗೆ ಚಾರ್ಟ್ ಕೊಟ್ಟಿದ್ರು ಏನೇನ್ ತಿನ್ಬೇಕು ಅಂತ ಎಲ್ಲ. ಅಂಡ್ ನನ್ನ ಡಾಕ್ಟರ್ ಹೇಳಿದ್ ಒಂದೇ, ದಿನಕ್ಕೆ 2 ಮೊಟ್ಟೆ ತಿನ್ಬೇಕು, ಪ್ರೋಟೀನ್ ಸೋರ್ಸ್ ತುಂಬಾ ಇಂಪಾರ್ಟೆಂಟ್ ಮಿಲ್ಕ್ ಪ್ರೊಡಕ್ಷನ್ಗೆ, ಅಂಡ್ ಹೆಲ್ದಿ ಆಗಿ ತಿನ್ಬೇಕು ಅಂತ. ನಂಗೆ ಹಾಸ್ಪಿಟಲ್ ಅಲ್ಲಿ ಇರುವಾಗನೆ, ಡೆಲಿವರಿ ಆಗಿದ್ ಫಸ್ಟ್ ಡೇ ನಾನು ನಂಗೆ ಮೊಟ್ಟೆ ಕೊಡೋರು ಹಾಸ್ಪಿಟಲ್ ಅಲ್ಲಿ, ಆಮೇಲೆ ಚಪಾತಿ ಕೊಡೋರು, ದಾಲ್ ಕಿಚಡಿ ಕೊಡೋರು. ಸೊ ಅಲ್ಲಿ ಹೆಂಗ್ ಕೊಡ್ತಿದ್ರು, ಡೈಲಿ 1 ಕಪ್ ದೊಡ್ಡ ಕಪ್ ಮೊಸರು ಕೊಡೋರು. ಸೊ ಅಲ್ಲಿ ಹೆಂಗ್ ಕೊಡ್ತಾ ಇದ್ರು ಅದೇ ತರ ಮನೆಗೆ ಬಂದ್ಮೇಲೂ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ದ ಸೇಮ್ ಥಿಂಗ್. ಹೆಲ್ದಿ ಊಟ ಮಾಡ್ತಾ ಇದ್ದೆ 3 ಹೊತ್ತು. ಹಂಗಂತ ಓವರ್ ಈಟ್ ಮಾಡ್ತಾ ಇರ್ಲಿಲ್ಲ. ತುಂಬಾ ಜನಕ್ಕೆ ಇದು ಇಂಡಿಯಾಲಿ ಸ್ಪೆಷಲಿ ಮಿತ್ತಿರುತ್ತೆ, ಜಾಸ್ತಿ ತಿಂದ್ರೆ ಹಾಲ್ ಬರುತ್ತೆ ಅಥವಾ ಮಗುಗ್ ಹಾಲ್ ಬರ್ಬೇಕಂದ್ರೆ ಡಬಲ್ ಕ್ಯಾಲರೀಸ್ ತಗೋಬೇಕು ಅಂತ. ಇಟ್ ಇಸ್ ನಾಟ್ ಡಬಲ್ ಕ್ಯಾಲರೀಸ್, ಇಟ್ ಇಸ್ ಡಬಲ್ ನ್ಯೂಟ್ರಿಷನ್. ಅಂದ್ರೆ 1 ಇಡ್ಲಿ ತಿನ್ನೋ ಕಡೆ, ಇವಾಗ ನಾನು ಇದೀನಿ ಮಗುಗೂ ಹಾಲು ಕುಡಿಸ್ಬೇಕು 2 ಇಡ್ಲಿ ತಿನ್ನು, ಅಥವಾ 1 ಕಪ್ ಅನ್ನ ತಿನ್ನೋ ಕಡೆ 2 ಕಪ್ ಅನ್ನ ತಿನ್ನು, 1 ಗ್ಲಾಸ್ ಹಾಲು ಕುಡಿಯೋ ಕಡೆ 2 ಗ್ಲಾಸ್ ಹಾಲು ಕುಡಿ. ದಟ್ ಇಸ್ ನಾಟ್ ಹೌ ಇಟ್ ವರ್ಕ್ಸ್. ನೀವು ಜಾಸ್ತಿ ತಿಂದ್ರೆ ಹಾಲು ಬರುತ್ತೆ ಅಂತಲ್ಲ, ಏನ್ ತಿಂತಾ ಇದೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಇಟ್ ಇಸ್ ಅಬೌಟ್ ಡಬಲ್ ನ್ಯೂಟ್ರಿಷನ್, ನಾಟ್ ಕ್ಯಾಲರೀಸ್. ಸೊ 2 ಇಡ್ಲಿ ತಿನ್ನೋ ಕಡೆ 1 ಇಡ್ಲಿ 1 ಮೊಟ್ಟೆ. ಸೊ ನ್ಯೂಟ್ರಿಷನ್ ಯಾವ್ದ್ರಲ್ಲಿ ಚೆನ್ನಾಗಿದೆ, ಏನ್ ಸಿಗುತ್ತೆ, ಅಥವಾ ವೆಜಿಟೇಬಲ್ ಸೂಪ್ ತಗೊಳ್ಳೋದಿರ್ಬೋದು. ಹಂಗಂತ ನಾನು ಪದೇ ತುಂಬಾ ಜನ ಈ ಮಿಸ್ಟೇಕು ಮಾಡ್ತೀರಾ, ಪದೇ ಹಾಲು ಕುಡಿಸ್ತಾ ಇದೀನಿ ಅಂತ ಬ್ಯಾಕ್ ಟು ಬ್ಯಾಕ್ ಎವ್ರಿ 2 hours ತಿನ್ನೋದು. ಇದೆಲ್ಲ ನಾನು ಮಾಡ್ಲಿಲ್ಲ. 3 ಹೊತ್ತು ಹೆಲ್ದಿಯಾಗಿ ತಿಂತಾ ಇದ್ದೆ, ಹೊಟ್ಟೆ ತುಂಬುವಷ್ಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿಂತಾ ಇದ್ದೆ. ಅಂಡ್ ರಾತ್ರಿ ಮಲ್ಗೋದ್ ಮುಂಚೆ 1 ಲೋಟ ಹಾಲು ಕುಡಿತಾ ಇದ್ದೆ. ಓಕೆನಾ? ಸೊ ಇಷ್ಟೇ ನಾನು ಮಾಡ್ತಾ ಇದ್ದಿದ್ದು, ಬೇರೆ ಏನು ಅನ್ನೆಸೆಸರಿ ಆಗೆಲ್ಲ ಏನು ಮಾಡ್ತಾ ಇರ್ಲಿಲ್ಲ. ಅಂಡ್ ಮಿಲ್ಕ್ ಪ್ರೊಡಕ್ಷನ್ ಸಖತ್ತಾಗಿತ್ತು, ಮಗು ಸಖತ್ತಾಗಿತ್ತು, ನಾನ್ ಸಖತ್ತಾಗಿದ್ದೆ. ಅಂಡ್ ಮಿಲ್ಕ್ ಪ್ರೊಡಕ್ಷನ್ಗೆ ಒಂದು ಊಟ ನ್ಯೂಟ್ರಿಷನ್ ಮ್ಯಾಟರ್ ಆದ್ರೆ, ಇನ್ನೊಂದು ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ಚೆನ್ನಾಗಿ ಇಟ್ಕೊಳ್ಳೋದು, ತುಂಬಾ ಏನೇನೋ ತಲೆಗೆ ಹಾಕೊಳ್ಳೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಬೇಡಿ. ಸ್ಟ್ರೆಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟು ಸ್ಟ್ರೆಸ್ ಮಾಡ್ಕೊಂತೀವಿ ಅಷ್ಟು ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ನಾವ್ ಎಷ್ಟು ಹೆಲ್ದಿಯಾಗಿ ತಲೆನ ಇಟ್ಕೊಂಡಿರ್ತೀವಿ, ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ನೀವು ಹಾಲು ಬರ್ತಿಲ್ಲ ಅಂತ ಸ್ಟ್ರೆಸ್ ಮಾಡ್ಕೊಂಡಷ್ಟು ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅಂಡ್ ಆಲ್ಸೋ ತುಂಬಾ ಜನ ಹೇಳ್ತಾರೆ ಮಗುನ್ ಎತ್ಕೋಬೇಡಿ ಜಾಸ್ತಿ, ತಾಯಿ ಕಣ್ಣು, ನನಗೂ ಇದೆಲ್ಲ ಹೇಳೋರಾಯ್ತಾ, ತಾಯಿ ಕಣ್ಣು ನಾಯಿ ಕಣ್ಣು, ತಾಯಿ ಕಣ್ಣಿಂದಾನೇ ಮಗುಗ್ ದೃಷ್ಟಿ ಆಗ್ಬಿಡುತ್ತೆ, ಮಗುನ್ ಜಾಸ್ತಿ ಎತ್ಕೋಬಾರ್ದು, ಹಿಂಗೆಲ್ಲ ನಾನು ಯಾರ ಮಾತು ಕೇಳಲಿಲ್ಲ. ನಮ್ಮ ಮನೇಲೇ ಹೇಳೋರು. ನಾನು ಇವತ್ತಿಗೂ ನಳಿ ಆಂಟಿ ಅದೇ ರೇಗಿಸ್ತಾರೆ, 1 ಕೋಟಿ ಮುತ್ತಿಡ್ತೀಯನೋ ನಿನ್ ಮಗಳಿಗೆ ಅಂತ. ಅಷ್ಟು ನನ್ನ ಕೈಯಲ್ಲಿ ಇದ್ರೆ ಅಂತೂ ನಾನು ಮುತ್ತಿಡ್ತಾನೇ ಇರ್ತೀನಿ, ಅವಾಗಿಂದ ಇವಾಗವರೆಗೂ ಅಷ್ಟೇ. ನಾನು ಅದೇ ಹೇಳ್ತಾ ಇದ್ದಿದ್ದು, ನನ್ನ ಮಗುನ ನಾನ್ ಎತ್ಕೊಂಡು ಮುದ್ದಾಡ್ದೆ, ಯಾರ ಮಗುನ ಎತ್ಕೊಂಡ್ಲಿ ನಾನು?
ಅಂದ್ರೆ ಬೇರೆ ಯಾರಾದ್ರೂ ಅವ್ರ ಮಗುನ್ ಕೊಡ್ತಾರ ನನ್ನ ಹಂಗ್ ಮುದ್ದಾಡಕ್ಕೆ, ಅಥವಾ ನನಗೆ ಆ ಫೀಲಿಂಗ್ ಬರುತ್ತಾ ನನ್ ಮಗು ಮುದ್ದಾಡೋ ತರ? ಇಲ್ಲ ಅಲ್ವಾ? ಸೊ ಯಾರ್ ಏನಾರ ಅನ್ಕೊಂಡ್ಲಿ, ಐ ವಿಲ್ ಎಂಜಾಯ್ ಮೈ ಜರ್ನಿ ವಿತ್ ಮೈ ಡಾಟರ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮುದ್ದಾಡ್ತಾ ಇದ್ದೆ, ಚೆನ್ನಾಗಿ ಎತ್ಕೋತಾ ಇದ್ದೆ, ಆಟಾಡ್ಸ್ತಾ ಇದ್ದೆ, ನನ್ನ ಹತ್ರನೇ ಯಾವಾಗೂ ಇಟ್ಕೊಂತಾ ಇದ್ದೆ. ಸೊ ಆ ಬಾಂಡಿಂಗ್ ಕೂಡ, ಬಿಕಾಸ್ ಹೇಳ್ತಾರೆ ಗೊತ್ತಾ, ಆಕ್ಸಿಟೋಸಿನ್ ರಿಲೀಸ್ ಆದ್ರೂ ಕೂಡ ಹಾಲ್ ಚೆನ್ನಾಗಿ ಬರುತ್ತೆ ಅಂತ. ಆಕ್ಸಿಟೋಸಿನ್ ರಿಲೀಸ್ ಆಗೋದು ಯಾವಾಗ? ವೆನ್ ಯು ಆ ಲವ್, ಆ ಫೀಲಿಂಗ್ ನಿಮಗ್ ಬರ್ಬೇಕು. ಆ ಟಚ್ ಇಂಪಾರ್ಟೆಂಟ್ ಆಗುತ್ತೆ, ಮಗುದು ಹಗ್ ಇಂಪಾರ್ಟೆಂಟ್ ಆಗುತ್ತೆ, ಆ ಮುತ್ತು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹ್ಯಾವ್ ದಟ್ ಕನೆಕ್ಷನ್ ವಿತ್ ಯುವರ್ ಬೇಬಿ. ಸ್ವಲ್ಪ ಜನ ಹೇಳ್ತಾರಲ್ವಾ, ಮುಟ್ಬಾರ್ದು ಅವೆಲ್ಲ ತಲೆಗೆ ಹಾಕೋಬೇಡಿ, ಬಿಕಾಸ್ ಆ ಫೇಸ್ ಹೋಯ್ತು ಅಂದ್ರೆ ಹೋಯ್ತು. ಇವಾಗ ನಾನು ಮತ್ತೆ ಹೋಗ್ಬಿಟ್ಟು ಆ ಪುಟ್ಟ ಮಗುಗ್ ಮುತ್ಕೊಡ್ಬೇಕು, ಮಜಾ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಂದ್ರೆ ಆಗಲ್ಲ. ಸೊ ಹಾರ್ಮೋನ್ಸ್, ಯರ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂಡ್ ಯರ್ ನ್ಯೂಟ್ರಿಷನ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಚೆನ್ನಾಗೆ ಬ್ಯಾಲೆನ್ಸ್ ಮಾಡಿ. ಅಂಡ್ ನನಗೆ ಗೊತ್ತು ಎಲ್ಲರೂ ಹೇಳ್ತಾರೆ ಮಗು ಮಲಗ್ದಾಗ ಮಲ್ಕೋ, ಅವೆಲ್ಲ ಆಗದೆ ಇರೋಂಥ ಇದು. ಅಂಡ್ ಇವಾಗ ನೌ ದಟ್ ಮೆನಿ ಆಫ್ ಅಸ್ ಆರ್ ವರ್ಕಿಂಗ್, ನಮಗದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಟ್ರೈನ್ ಯಾ ಬೇಬಿ ನೈಟೇ ಮಲ್ಗೋತರ. ನೈಟ್ ಪಟ್ಟಂತ 9 ಗಂಟೆಗೆ ನೀವು ಲೈಟ್ ಆಫ್ ಮಾಡ್ಬಿಟ್ರಿ ಅಂತ ಅಂದ್ರೆ, ನಾನು ಲೈಟ್ ಡಲ್ ಮಾಡ್ಬಿಟ್ಟೆ ಅಂತ ಅಂದ್ರೆ ಅಷ್ಟೇ, ಅವಳು ಏನೇ ಆಟ ಆಡ್ತಾ ಇರ್ಲಿ, ಏನೇ ಇರ್ಲಿ, ಶಿ ಹ್ಯಾಸ್ ಟು ಬಿ ಆನ್ ಬೆಡ್. ಅವಳಿಗೆ ಲೈಟ್ ಆಫ್ ಆಗಿರುತ್ತೆ, ನಾನು ತಟ್ಟಿ ಅವಳು ಮಲಗೋ ತನಕ, ಅವಳು 1 hour ಆದ್ರೂ ತಗೊಂಡ್ಲಿ, 2 hours ಆದ್ರೂ ತಗೊಂಡ್ಲಿ, ಅವಳಿಗೆ ಏನು ಎಂಟರ್ಟೈನ್ಮೆಂಟ್ ಇಲ್ಲ. ಎದ್ದಿದ್ದಾಳೆ ಅಂತ ಎಂಟರ್ಟೈನ್ಮೆಂಟ್ ಏನೂ ಇಲ್ಲ, ನಾನು ಅವಳನ್ನ ಮಾತಾಡ್ಸೋದಿಲ್ಲ, ಏನಿಲ್ಲ, ಇಟ್ಸ್ ಜಸ್ಟ್ ನಿದ್ದೆ. ಸೊ ಹಿಂಗ್ ಮಾಡಿ 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 ಅವಳಿಗೆ ಆ ರೊಟೀನ್ ಸೆಟ್ ಆಗೋಯ್ತು ಬೇಗನೆ. ನನ್ನ ಮಗು ಆಕ್ಚುಲಿ ಹುಟ್ಟಿ 25th ಡೇ ಇಂದಾನೆ ನೈಟ್ ಎಲ್ಲ ಮಲ್ಗೋದ್ ಶುರು ಮಾಡಿದ್ಲು. ಎದ್ದೋಳೋದು, ಅಳೋದು ಇದೆಲ್ಲ ಏನಿಲ್ಲ. ಸೊ ದಟ್ ಇಸ್ ಹೌ ಇಟ್ ಬಿಗ್ಯಾನ್. ಸೊ ನೀವು ಮಗು ಮಲಗ್ತಾ ಇಲ್ಲ ಅಂತ ನೀವು ಎತ್ ಕುತ್ಕೊಳ್ಳೋದ್ಕಿಂತ ಮಲಗಿಸಿ. ಸೊ ದಟ್ ಇಸ್ ಒನ್ ಥಿಂಗ್. ಅಷ್ಟೇ, ಇನ್ನೇನು ಇಲ್ಲ ಅನ್ಸುತ್ತೆ. ಸ್ಪೋಕನ್ ಎವ್ರಿಥಿಂಗ್. ಇನ್ನೇನಾದ್ರೂ ನಾನು ಮಿಸ್ ಮಾಡಿದ್ರೆ ಅಥವಾ ನಾನೇನಾದ್ರೂ ಹೇಳಿಲ್ಲ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಐ ವಿಲ್ ರಿಪ್ಲೈ ಬ್ಯಾಕ್ ಟು ಯು ಅಂಡ್ ಆನ್ಸರ್. And that's all. It was a beautiful journey. And ಒಂದು ನಾನು ಹೇಳಲೇಬೇಕು ಬಿಫೋರ್ ಎಂಡಿಂಗ್. ಇವತ್ತು ನಾನು ಹಾಲು ಕುಡ್ಸೋದು ಬಿಟ್ಟ ಮೇಲೆ ಆಲ್ಮೋಸ್ಟ್ ಒಂದು 10th ಡೇ ಇಂದ ಏನೋ ನನ್ನ ಮಗಳು ಶುರು ಮಾಡಿದ್ದು. ಇವತ್ತು ಬೆಳಗ್ಗೆ ತನಕನೂ ಎವ್ರಿ ಮಾರ್ನಿಂಗ್ ಶಿ ವಿಲ್ ವೇಕ್ ಅಪ್, ನಂದು 2 ಬೂಬೀಸ್ಗೆ ಮುತ್ತು ಕೊಟ್ಬಿಟ್ಟು ಥ್ಯಾಂಕ್ ಯು ಮಮ್ಮ ಅಂತಾಳೆ. ಅಂಡ್ ಫಸ್ಟ್ ಟೈಮ್ ಒಳಗೆ ಮಾಡಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಾನು ಹೋಗಿ ಅಭಿನೂ ಕೇಳ್ದೆ, ನೀನ್ ಹೇಳ್ಕೊಟ್ಯಾ? ಯಾರು ಹೇಳ್ಕೊಟ್ಟಿಲ್ಲ, ನಾನು ಹೇಳ್ಕೊಟ್ಟಿಲ್ಲ. ಅವಳಾಗೋಳೆ ಮಾಡ್ತಾಳೆ, ಹಗ್ ಮಾಡ್ತಾಳೆ, ಅವಳು ಹಿಡ್ಕೊಂಡು ಕಿಸ್ ಕೊಡ್ತಾಳೆ, ಮುದ್ದು ಮಾಡ್ತಾಳೆ, ಥ್ಯಾಂಕ್ ಯು ಹೇಳ್ತಾಳೆ. ಅಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಪರ್ಸನ್ ಶಿ ಇಸ್ ಗ್ರೋಯಿಂಗ್ ಇನ್ ಟು. ಅಷ್ಟೇ, ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಅಂಡ್ ಕೆಲವೊಂದ್ಸತಿ ಅನ್ಸುತ್ತೆ ಇನ್ನು ಜಾಸ್ತಿ ದಿನ ಕುಡಿಸ್ಬೇಕಿತ್ತು ಅಂತ. ಬಟ್ ಅಗೇನ್ ಆ ಟೈಮಲ್ಲಿ ನನಗೇನು ಅನಿಸ್ತು ಆ ಡಿಸಿಷನ್ ನಾನು ತಗೊಂಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಮೈ ಬಾಡಿ. ಅಷ್ಟು ವರ್ಷ, 1 ವರ್ಷ 7 ತಿಂಗಳು ನಾನು ನನ್ನ ಮಗುಗೆ ಹಾಲು ಕುಡಿಸಿದ್ದೀನಿ. ಐ ಹ್ಯಾವ್ ನರಿಶ್ಡ್ ಹರ್ ಅಂತ. ಆ್ಯಂಡ್ ನೌ ಇಟ್ ಇಸ್ ಮೈ ಟೈಮ್, ಇಟ್ ಇಸ್ ಟೈಮ್ ಫಾರ್ ಮೀ ಟು ನರಿಶ್ ಮೈ ಸೆಲ್ಫ್ ಕಂಪ್ಲೀಟ್ಲಿ ಅಂತ. ಸೊ ಯಾ, ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರೆಲ್ಲ ತಾಯಂದಿರಿದ್ದೀರಾ, I just want to say you're amazing and I love you all so much. Tight hugs. Take care.